ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಗತಿಪರ ಚಿಂತನೆಗಳಿಂದಲೂ ಆರೋಗ್ಯಕರವಾದ ಸಮಾಜ ನಿರ್ಮಾಣ ಮಾಡುವ ದೃಷ್ಟಿಯಿಂದಲೂ ಜನರಲ್ಲಿರ್ತಕ್ಕಂಥ ಮೌಢ್ಯಗಳನ್ನು ತೊಲಗಿಸಿ ಸಾಮಾಜಿಕ ಮೌಲ್ಯವನ್ನು ಬಿತ್ತನೆ ಮಾಡುವ ಪರಿಕಲ್ಪನೆಯಲ್ಲಿಯೂ ಈ ಒಂದು ಗುರಿ ಹೊಂದಿರತಕ್ಕಂಥ ಅನುಭವ ಮಂಟಪದ ಕಾರ್ಯಕಲ್ಪ ತತ್ವವನ್ನೇ ನಾವು ಅನುಭವ ಗೋಷ್ಠಿಯಲ್ಲಿ ಅಳವಡಿಸಿಕೊಂಡು ಹಲವಾರು ಸಂಚಿಕೆಯಲ್ಲಿ ಹಲವಾರು ವಿಷಯಗಳೊಂದಿಗೆ ಚರ್ಚೆ ಮಾಡ್ತಾ ಬಂದಿದ್ದೀವಿ. ಇಂತಹ ಒಂದು 12ನೇ ಶತಮಾನದ ಅನುಭವ ಮಂಟಪದ ಪರಿಕಲ್ಪನೆಯಲ್ಲಿ ನಡೀತಕ್ಕಂಥ ಚರ್ಚೆ ಇಂದಿನ ಸಮಾಜದ ಪ್ರತಿಬಿಂಬ ಮತ್ತು ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ಹಲವಾರು ಅಂಶಗಳು. ಇಲ್ಲಿ ಬಸವಾದಿ ಶರಣರ ಚಿಂತನೆಗಳಿವೆ, ಗೋಷ್ಠಿ ಇದೆ, ನಮ್ಮ ಉತ್ತಮ ವಾಗ್ಮಿಗಳ ಒಂದು ಚರ್ಚೆ ಇದೆ. ಈ ಎಲ್ಲ ಚರ್ಚೆಯನ್ನು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ವಿಷಯದೊಂದಿಗೆ ನಡೆದರೆ ನಮ್ಮ ಸಮಾಜವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಅನ್ನೋ ಒಂದು ವಿಷಯವನ್ನು ಹೇಳ್ತಾ ಇವತ್ತಿನ ಒಂದು ಚರ್ಚೆ ನಿನ್ನೆ ಸಂಚಿಕೆಯಿಂದಲೇ ಮುಂದುವರೆದಿರ್ತಕ್ಕಂಥ ಭಾರತದಲ್ಲಿ ಮುಕ್ಕೋಟಿ ದೇವರುಗಳ ಪರಿಕಲ್ಪನೆ ನಿಜನೋ ಸುಳ್ಳು ಅಂತಕ್ಕಂಥ ಒಂದು ವಾದಕ್ಕೆ ಮತ್ತೆ ಬರೋಣ. ನಿನ್ನೆ ಸಂಚಿಕೆಯಲ್ಲಿ ಮುಂದುವರೆದ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ಅದೇ ಅತಿಥಿಗಳನ್ನು ಪರಿಚಯ ಮಾಡ್ಕೊಳ್ಳೋಣ. ಭಾರತದಲ್ಲಿ ಮುಕ್ಕೋಟಿ ದೇವರುಗಳ ಒಂದು ಕಲ್ಪನೆ ಸುಳ್ಳು ಅಂತ, ಮುಕ್ಕೋಟಿ ದೇವರುಗಳಿರೋದು ಸುಳ್ಳು ಅಂತಕ್ಕಂಥ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಇಬ್ಬರು ಅತಿಥಿಗಳಿದ್ದಾರೆ. ಶ್ರೀಯುತ ಕೊಟ್ರ ಶಿವಪಾರರು, ಇವರು ಸಂಸ್ಥಾಪಕರು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹಾಸನದಿಂದ ಬಂದಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ, ಜೊತೆಗೆ ಶರಣಾರ್ಥಿಗಳು. ಇದೇ ವಿಷಯದ ಬಗ್ಗೆ, ಸುಳ್ಳು ಅನ್ನೋ ಒಂದು ವಿಷಯದ ಬಗ್ಗೆ ವಾದ ಮಾಡಲಿಕ್ಕೆ ನಮ್ಮ ಮುಂದೆ ಪ್ರೊಫೆಸರ್ ಮೂರ್ತಿ BM, ಇವರು ಉಪನ್ಯಾಸಕರು, ವಾಗ್ಮಿಗಳು, ಜೊತೆಗೆ ಸಾಹಿತಿಗಳು ಕೂಡ ಆಗಿದ್ದಾರೆ. ಇವರು ಬೆಂಗಳೂರಿಂದ ಆಗಮಿಸಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ, ಜೊತೆಗೆ ಶರಣಾರ್ಥಿಗಳು. ಮುಕ್ಕೋಟಿ ದೇವರುಗಳು ಇರೋದು ಸತ್ಯ ಅನ್ನೋ ವಿಷಯದ ಮಾತಾಡಲಿಕ್ಕೆ ನಮ್ಮ ಮುಂದೆ ಇಬ್ಬರು ಅತಿಥಿಗಳು ಇದ್ದಾರೆ. ಶ್ರೀಯುತ ಸತೀಶ್ ಆರ್, ಇವರು ಪ್ರಾಂಶುಪಾಲರು, ಕಾಗದನಗರ ಆಂಗ್ಲ ಪ್ರೌಢಶಾಲೆ ಭದ್ರಾವತಿಯಿಂದ ಆಗಮಿಸಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ, ಜೊತೆಗೆ ಶರಣಾರ್ಥಿಗಳು. ಇದೇ ವಿಷಯದ ಬಗ್ಗೆ, ಮುಕ್ಕೋಟಿ ದೇವತೆಗಳು ನಿಜ ಅನ್ನೋ ಪರಿಕಲ್ಪನೆಯಲ್ಲಿ ವಾದ ಮಾಡಲಿಕ್ಕೆ ಬಂದಿರತಕ್ಕಂಥ ಶ್ರೀಯುತ ಪ್ರಸನ್ನ ಕುಮಾರ್, ಇವರು ಶಿಕ್ಷಕರು, ಜೊತೆಗೆ ಸಾಹಿತಿಗಳು, ಬಾಣಾವರದಿಂದ ಆಗಮಿಸಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ, ಜೊತೆಗೆ ಶರಣಾರ್ಥಿಗಳು. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಭಾರತದಲ್ಲಿ ಮುಕ್ಕೋಟಿ ದೇವರುಗಳು ಇರೋದು ನಿಜನೋ ಸುಳ್ಳು ಅನ್ನೋ ವಾದದಲ್ಲಿ ಕೊನೆಯದಾಗಿ ನಮ್ಮ ಪ್ರೊಫೆಸರ್ ಮೂರ್ತಿ BM ರವರು ಸಾಕಷ್ಟು ಪೌರಾಣಿಕ ಘಟನೆಗಳನ್ನು ಆಧಾರವಾಗಿಟ್ಕೊಂಡು ದೇವರು ಯಾಕೆ ಇನ್ನೊಬ್ಬರನ್ನು ಸಂಹಾರ ಮಾಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಇವತ್ತು ಬಹುತೇಕ ಧಾರ್ಮಿಕ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿದಾಗ ದುಷ್ಟಶಕ್ತಿ ಇರೋದು ಕೂಡ ನಿಜ, ಶಿಷ್ಟಶಕ್ತಿ ಇರೋದು ನಿಜ. ದುಷ್ಟಶಕ್ತಿಯ ಸಂಹಾರದಿಂದ ಶಿಷ್ಟಶಕ್ತಿಯ ಒಂದು ಅಲ್ಲಿರ್ತಕ್ಕಂಥ ಮಹತ್ವವನ್ನು ಹೇಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದ್ರಿಂದ ನಮ್ಮ ಹಿಂದೂ ಸಮಾಜದಲ್ಲಿ, ಹಿಂದೂ ಧರ್ಮದಲ್ಲಿ ಯಾವ ರೀತಿಯಾಗಿ ದುಷ್ಟ ಸಂಹಾರ ನಡೆಯುತ್ತೋ ಅದೇ ರೀತಿಯ ಪರಿಕಲ್ಪನೆ ಎಲ್ಲ ಧರ್ಮದಲ್ಲೂ ಕಾಣ್ತೀವಿ. ಅಲ್ಲಿ ಕೆಲವು ಧರ್ಮಗಳಲ್ಲಿ ಸೈತಾನರು ಅಂತ ಕರಿತೀವಿ, ಕೆಲವು ಧರ್ಮದಲ್ಲಿ ಮತ್ತೊಂದು ಬೇರೆ ವಿಧದಿಂದ ಆ ದುಷ್ಟಶಕ್ತಿಯನ್ನು ಗುರುತಿಸ್ತಾರೆ. ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಈ ಸಾಮಾನ್ಯ ಪರಿಕಲ್ಪನೆಯನ್ನು ನಾವು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ದೇವರುಗಳು ಸಂಹಾರ ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಅದು ನಿಜವಾಗ್ಲೂ ಅಸಮಂಜಸ ಅಲ್ಲ ಅಂತಕ್ಕಂಥ ನನ್ನ ವಾದಕ್ಕೆ ಮತ್ತೆ ನಾನು ಪ್ರಸನ್ನ ಸರ್ ಅವ್ರ ಹತ್ರ ಹೋಗ್ತೀನಿ. ಸರ್, ಇವತ್ತು ಅವರು ಒಂದು ತುಂಬ ಗುರುತರವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಎತ್ತಿದ್ರು. ಯಾಕಂದರೆ ಇಲ್ಲಿ ನಾವು ದೇವರು ಅನ್ನೋ ಪರಿಕಲ್ಪನೆಗೆ ಹೋಗಬೇಕಾದ್ರೆ, ದೇವರ ಒಂದು ಮಹತ್ವವನ್ನು ಹೇಳಬೇಕಾದ್ರೆ ಮತ್ತೆ ದುಷ್ಟಶಕ್ತಿಯನ್ನು ತೋರಿಸ್ಬೇಕಾದ್ರೆ, ಶಿಷ್ಟಶಕ್ತಿಯ ಪ್ರಾಮುಖ್ಯತೆಯನ್ನು ದುಷ್ಟಶಕ್ತಿಯೊಂದಿಗೆ ನಾವು ಅಳತೆ ಮಾಡಬೇಕಾದ್ರೆ, ಒಂದು ಸಿನಿಮಾ ಬರಬೇಕಾದ್ರೆ ಹೀರೋನನ್ನು ವೈಭವೀಕರಿಸಿ ಮಾಡಬೇಕು ಅಂದರೆ ಅಲ್ಲಿ ವಿಲನ್ ತುಂಬ ಮುಖ್ಯವಾಗಿರ್ತಾನೆ. ಇಲ್ಲಿ ಪ್ರತಿಯೊಂದು ಧರ್ಮದಲ್ಲಿ ಅದು ಇರ್ತಕ್ಕಂಥದ್ದು. ಆದರೆ ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥದ್ದನ್ನೇ ಪ್ರಶ್ನೆ ಮಾಡೋದು ಎಷ್ಟು ನ್ಯಾಯ ಅಂತ ಏನು ಹೇಳ್ತೀರಾ ಸರ್ ಇದಕ್ಕೆ? ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ಶರಣಾರ್ಥಿ. ಏನು ಬೇಡಲಿ ದೇವ, ಏನು ಬೇಡಲಿ ದೇವ, ನೀನಿತ್ತ ಸೌಭಾಗ್ಯ ನಿಬಿಡವಾಗಿರಲು. ಸರ್, ಖಂಡಿತ ಭಾರತದಲ್ಲಿ ಮುಕ್ಕೋಟಿ ದೇವರುಗಳು ಇದ್ದಾರೆ ಸರ್. ಆದರೆ ಅವ್ರ ಥರ ಅಟೆಂಡೆನ್ಸಲ್ಲಿ ಇಲ್ಲ ಸರ್. 1, 2, 3, 1 ಲಕ್ಷ 2 ಲಕ್ಷ ಹಂಗಿಲ್ಲ ಸರ್. ಅಟೆಂಡೆನ್ಸ್ ಹಾಕೋ ನೆಸಿಟಿ ಇಲ್ಲ. ನೀವು ಒಂದು ಅದ್ಭುತವಾದ ವಿಚಾರ ಹೇಳಿರಿ. ಮುಕ್ಕೋಟಿ ಅಂದರೆ ಏನು ಅಂತ 8 ವಿಧ. ಆ ಕಲ್ಪನೆ ಮನುಷ್ಯನಿಂದ ಮನುಷ್ಯನಿಗೆ ಬೇರೆ ಆಗ್ತಾ 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 ಇದು ಪ್ರಶ್ನೆ ಮಾಡುವ ಹಂತಕ್ಕೂ ಇದೆ ಸರ್. ಒಬ್ಬ DC ತನ್ನ ಸಂಸಾರದೊಟ್ಟಿಗೆ ಒಬ್ಬರು ಗುರುಗಳು ಹೇಳಿದ ಕತೆ ಸರ್ ಇದು. ಒಬ್ಬ DC ತನ್ನ ಹೆಂಡತಿ ಮಗು ಜೊತೆ ಮಾರ್ಕೆಟಿಗೆ ಹೋಗ್ತಾನೆ ಸರ್. ಅಲ್ಲೆಲ್ಲ ಪರ್ಚೇಸಿಂಗ್ ಆದಮೇಲೆ ಆ ಮಗು ಒಂದು ಕತ್ತೆ ನೋಡ್ಬಿಡುತ್ತೆ. ಅಪ್ಪ ನನಗೆ ಕತ್ತೆ ಬೇಕು ಅನ್ನುತ್ತೆ. DC ಎಲ್ಲ ಜನ ನೋಡ್ತಾ ಇರ್ತಾರೆ. ಬಡಬಾ, ಆ ಮಗು ಅಳೋದು ನಿಲ್ಲಿಸಲ್ಲ. ಮನೆಗೆ ಬಂದರು 2 ದಿವಸ ಆದರೂ ಕತ್ತಬೇಕು. ಹೆಂಡ್ತಿ, ಅಲ್ಲ ರೀ, ಮಗುದೊಂದು ಸಣ್ಣ ಆಸೆನೂ ನಾವು ನೆರವೇರಿಸ್ತೇವ್ರಿ ಹೆಂಗ್ರಿ?
ಏನು ಮಾಡು? ಅವಾಗ ಹೇಳ್ತು, ನಾನು ಡಿ ಸಿ ಆಗಿ ಕತೆ ತರ್ಸೋಕೋತ್ ಮನೆಗೆ, ನಾನು ಊರವ್ರಿಗೆ ಏನು ಹೇಳೋಣ? ಆಯಿತು, ಒಂದು ಕೆಲಸ ಮಾಡಿ, ನೀವೇ ಕತ್ತೆ ಆಗಿಬಿಡ್ರಿ. ಮಗ ಅಲ್ವಾ ಅವನು. ಡಿ ಸಿ ಮರ್ತ ತಂದೆ ಸ್ಥಾನದಲ್ಲಿ ಹೋಗಿ ಕುಕ್ಕರಕ್ಕೆ ಕಾಲು ಹಾಕ್ಯಂಡು ಕೂತ್ಕೊಂಡ. ಮಗು ಜೋರಾಗಿ ಅಳ್ತಾ ಇದೆ. ತಾಯಿ ಕರ್ಲು, ಬಾ ಕಂದ, ಇದಾಕ್ಬಿಟ್ಟು ಬೆಡ್ಶೀಟ್ ಓದಿಸ್ಬಿಟ್ಟು ಕತೆ ಬಂದಿತ್ತು ಬಾ ಅಂತ. ಓ ಮಗು ಭಾಳ ಖುಷಿ, ಅಳು ನಿಲ್ಲಿಸ್ಬಿಟ್ಟು ಕತೆ ಬಂತು ಅಂತ. ಅಮ್ಮ ನಾನು ಕತೆ ಮೇಲೆ ಕೂತ್ಕೊಂತೀನಿ ಅಂತ. ಆಯಿತು ಕೂತ್ಕೊಳ್ಳಪ್ಪ ಅಂತ. ಅಮ್ಮ ನೀನು ಕೂತ್ಕ ಅಂದ. ಏನು ಮಾಡನ್ರಿ ಇನ್ನೇನು ಕತೆ ಮಾಡಾಕಿದೆ, ಕೂತ್ಕಾತ್ಲಾಗ ಹೋಗ್ಲಿ ಅಂತ. ಆಮೇಲೆ ಮನೇಲಿ ಒಂದು 3-4 ರೌಂಡ್ ಹೊಡಿಬೇಕಾದ್ರೆ ಮಗು ಕಿವಿ ನೋಡ್ತು. ಆ ಕತ್ತಿಗೆ ಇಷ್ಟಾಗಲ ಕಿವಿತ್ತು, ಇದಕ್ಕೆ ಇಷ್ಟೈತೆ. ಏನು ಮಾಡನ್ರಿ ಎಂಥದ ಒಂದು ಸಿಗ್ಸು ನೋಡಿ. ಒಬ್ಬ ಡಿ ಸಿ ಮಗನಿಗಾಗಿ ಕತ್ತೆ ವೇಷ ಆಗ್ತ. ಭಗವಂತನೂ ಅಷ್ಟೇ, ಭಕ್ತನ ಒಲಿಮೆಗಾಗಿ, ಭಕ್ತನ ಪ್ರೇಮಕ್ಕಾಗಿ ನಾನಾ ವೇಷ ಹಾಕ್ತಾನೆ. ಅದನ್ನು ನೀವು ಸಂಖ್ಯೆಯಲ್ಲಿ ಕೊಡ್ರಿ, ನೀವು ಅಂಕೆಯಲ್ಲಿ ಕೊಡ್ರಿ. ನೀವು ಹೇಳ್ತಿರೋದು ಹೌದು, ನಾನು ಒಪ್ತೀನಿ, ಮೌಢ್ಯ ಇದೆ. ಮೌಢ್ಯಕ್ಕೂ ಭಗವಂತನಿಗೂ ಏನು ಸಂಬಂಧ? ಮೌಢ್ಯ ಮಾಡ್ತೀರ ನಾನು ನನ್ನ ತಪ್ಪು ನೀವು ಹೇಳ್ತಾನೆ ಇಲ್ಲ, ನನ್ನನ್ನು ಪ್ರಶ್ನಿಸ್ಲಿಲ್ಲ ದೇವ್ರು. ಯಾಕೆಂದ್ರೆ ದೇವ್ರು ಉತ್ತರ ಹೇಳಲ್ವಲ್ಲ. ಭಗವಂತ ಆರಾಧನೆಯಲ್ಲಿದ್ದಾನೆ, ಭಗವಂತ ಭಕ್ತಿಲಿದ್ದಾನೆ, ನೀವು ಅವನು ಬಿಟ್ರಿ. ಇದು ಹಂಗಾರೆ ಧರ್ಮದ ವಿಚಾರದಲ್ಲಿ ಮಾತ್ರ ಸಮಾಜದಲ್ಲಿ ತೊಂದರೆ ಆಗ್ತಾಯಿತಾ? ಬೇರೆ ಯಾತ್ರಲ್ಲೂ ತೊಂದರೆ ಆಗ್ತಾ ಇಲ್ವಾ? ದೇವ್ರು ನಂಬಿದಕ್ಕೆ ಹಿಂಗೆಲ್ಲ ಆಗ್ತಾ ಇದೆ. ಏನಾಗ್ತಾ ಇದೆ? ದೇವ್ರು ಮುಕ್ಕೋಟಿ ದೇವ್ರು ಇರೋದ್ರಿಂದ ಏನಾಗ್ತಾ ಇದೆ? ಸಮಾಜದಲ್ಲಿ ತೊಂದರೆ ಆಗ್ತಾ ಇದೆ. ಹಂಗಾರೆ ಈ ಸಮಾಜದಲ್ಲಿ ಈ ವಿಚಾರ ಬಿಟ್ಟರೆ ಇನ್ಯಾವುದ್ರಲ್ಲೂ ತೊಂದರೆ ಇಲ್ಲ, ಬೇರೆ ಎಲ್ಲ ಸುಭಿಕ್ಷವಾಗಿದೆ. ಬರೀ ದೇವರ ಸಂಖ್ಯೆಗಳಲ್ಲಿ ಮಾತ್ರ ಜನಗಳಲ್ಲಿ ಅಲ್ಲೋಲ ಕಲ್ಲೋಲ ಬೇರೆ ಬೇರೆ ಗಲಾಟೆ ಆಗ್ತಾಯಿದೆ. ಗಲಾಟೆ ಮಾಡೋನಿಗೆ ವಿಷಯ ಬೇಕೇನ್ರಿ? ಗಲಾಟೆ ಮಾಡಲೇಬೇಕು. ಒಂದು ಊರುಗಳಲ್ಲಿ ಇವತ್ತು ಹೊಂದಾಣಿಕೆ ಇಲ್ಲ, 10 ಜನ ಜಗಳ ಆಡ್ಬೋದು. 100 ಜನನ ಒಂದು ಮಾಡೋ ಪರಮ ಪುಣ್ಯ ಜಾಗ ದೇವಸ್ಥಾನ. ಇಡೀ ಊರನ್ನ ಒಂದು ಜಾತ್ರೆಯನ್ನು ಹೆಸರಲ್ಲಿ ಒಂದು ಮಾಡಿ 4-5 ಜನ ಅದು ನಮ್ಮ ದೇವರು ಇದು ಏನೋ ಮಾಡಿ ಅದು ಬಿಡಿ, ಅವ್ರನ್ನ 4-5 ಜನ. ಇನ್ನು 1000 ಜನದ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ? 133 ಕೋಟಿ ಆಗಿದೆ ಈಗ ಜನಸಂಖ್ಯೆ. 130 ಕೋಟಿ ದೇವ್ರು ಇರ್ಬೋದು, ನಂಗೆ ಗೊತ್ತಿಲ್ಲ. ನನ್ನ ಭಗವಂತ ನನ್ನ ಎದುರಿಗಿದ್ದಾನೆ. ನನ್ನಂತೆ ಎಲ್ಲರೂ ಹೇಳ್ತಾ ಇದ್ದಾರೆ 33 ಕೋಟಿ ಇದ್ದಾರೆ ಅಂತ. ಗೊತ್ತು, ನಾನು ಯಾಕೆ ಎಣ್ಸಕ್ಕೋ? ಆಕಾರದಲ್ಲಿ ಭಿನ್ನತೆ ಇರ್ಬೋದು ಅಷ್ಟೇ ಅಲ್ವಾ? ಭಗವಂತ ಒಬ್ಬನೇ, ನಾನು ಅವನು ನೋಡೋ ರೀತಿ ಬೇರೆ. ಆಮೇಲೆ ಹೇಳಿರು, ನಿಮ್ಮ ದೇವರು ಶಿಕ್ಷೆ ಕೊಟ್ಬಿಟ್ಟ, ನಿಮ್ಮ ದೇವರು ಹಿಂದೆ ನಿಂತ್ಕೊಂಡು ಹಂಗೆ ಮಾಡ್ಬಿಟ್ರು. ಕ್ರಿಯೆಗೆ ಪ್ರತಿಕ್ರಿಯೆ, ಇದು ಸೃಷ್ಟಿ ನಿಯಮ. ತುಂಬ ಚೆನ್ನಾಗಿ ಹೇಳಿದ್ರು. ಯಾಕಪ್ಪ ದೇವ್ರು ಹಿಂಗೆ ಅಂದ ತಕ್ಷಣ ಒಂದೇ ನಿಮಿಷಕ್ಕೆ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡ್ಬೋದಾಯ್ತು? ಸೃಷ್ಟಿನೂ ಅವನೇ ಅಲ್ವಾ? ಅರೆ ಒಂದು ಪಾಠ ಅಂತ ಹೆಂಗಾರೆ ಒಂದು ವರ್ಷ ಪಾಠ ಹಾಕಿರ್ತೀವಿ ಸ್ಕೂಲಾಗೆ. ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟು ಪಾಠ ಇರ್ತವೆ? 15 ಪಾಠ ಇರ್ತವೆ. ಒಂದು ತಿಂಗಳಿಗೆ ಬೋಧಿಸಿ, ಜನವರಿ ತಿಂಗಳಿಗೆ 1ನೇ ಕ್ಲಾಸು, ಫೆಬ್ರವರಿ ತಿಂಗಳಿಗೆ 2ನೇ ಕ್ಲಾಸು, ವರ್ಷಕ್ಕೆ 12 ಕ್ಲಾಸ್ ಮುಗ್ದೇ ಹೋಗ್ತಲ್ಲ. ಯಾಕೆ? ಅನುಭವ ಬರಲಿ ಮಗುಗೆ. ಶಿಕ್ಷಣ ಅಂದರೆ ಬರೀ ಓದೋದಲ್ಲ, ಬದುಕು ಅಂದರೆ ಬರೀ ಒಳ್ಳೆಯದು ಕೆಟ್ಟರ ಸಂಗಮ ತಾನೆ. ಈಗ ಶ್ರೀಕೃಷ್ಣ ನನಗೆ ಯುಗ ಯುಗಕ್ಕೆ ಅವನು ಸಾಕ್ಷಿಯಾಗಿ ನಿಂತಾನೆ. ತಪ್ಪುಗಳನ್ನು ಕಣ್ಸಕ್ಕೊಬ್ಬ ಇದ್ದಾನೆ. ಅವನು ಎಷ್ಟೇ ಬಲಾಢ್ಯನಾಗಿರ್ಬೋದು. ಆರ್ಯ ಸಮಾಜದ ಸಾಮ್ರಾಟ ದುರ್ಯೋಧನನ್ನ 7 ಅಕ್ಷೋಹಿಣಿ ಸೈನ್ಯ ಇರುವಂತಹ ಪಾಂಡವರು ವಧಿಸ್ತಾರೆ ಅಂದರೆ ಧರ್ಮ ಗೆಲ್ಲುತ್ತೆ ಅಂತ ಮುಂದಿನ ಜನಾಂಗ ಕೇಳೋರು ಯಾರು ಸ್ವಾಮಿ? ಒಂದೇ ಕ್ಷಣಕ್ಕೆ ಹಿಂಗೆ ಅಂದುಬಿಟ್ಟಿದ್ರೆ ನಿಂತ್ಕನದ? ಇವನು ರಾಮ ಹಿಂದೆ ನಿಂತ್ಕೊಂಡು ಮಾಡಿದ. ಅರೆ ಅವನ ಪಾಪಕ್ಕೆ ಒಂದು ಪ್ರಾಯಶ್ಚಿತ್ಯ ಇದೆ. ಒಬ್ಬ ದೇವರಾದರೂ ಅಷ್ಟೇ, 100 ದೇವರಾದರೂ ಅಷ್ಟೇ. ಹೌದಲ್ವಾ? ಭಗವಂತ ತನ್ನ ಇರುವಿಕೆಯನ್ನು ತೋರಿಸುವುದನ್ನು ನಾನು ಪ್ರಶ್ನೆ ಮಾಡೋದಾದರೆ ಅದು ಅವನು ಸರಿಯಾದ ಮಾರ್ಗದಲ್ಲಿ ತೋರಿಸಿದ್ರೆ ನೀವು ಒಪ್ಕೊಂತೀರ. ಅವನು ಹಿಂಗೆ ಅಂದ್ಬಿಟ್ಟು ಎಲ್ಲರಿಗೂ ಸನ್ಮಾರ್ಗ ಕೊಟ್ಟರೆ 33 ಕೋಟಿ ಅಂತ ಒಪ್ಕೊಂತೀರ. ಅವನು ತೋರಿಸ್ತಿರುವಂತಹ ವಿಧ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಇಲ್ಲ, ಭಗವಂತ ನೀವು ನೋಡುವ ಯಾವುದು ಅವ್ರು ಹೇಳಿಲ್ವಲ್ಲ, 33 ಕೋಟಿ ನೋಡಿ ಅಂತ ನನಗೆ ಹೇಳಿರ್ಬೋದು. ಆ ಕಡೆ ಕೂತ್ಕೊಂಡರೆ ನೀವು 33 ಕೋಟಿ ನೋಡು ಅಂತ ಹೇಳಿಲ್ಲ, 1 ಕೋಟಿಲಿ ನೋಡು, ಒಬ್ಬರಲ್ಲೇ ನೋಡು ಅಂತ ಹೇಳಿದ್ದಾರೆ. ಇದ್ದಾರೆ. ಈ ಪ್ರಶ್ನೆ ಏನು? ಇದಾರ ಇಲ್ವಾ? ಇದ್ದಾರೆ. ಯಾಕಿದ್ದಾರೆ? ನೋಡ ಅಂತ ಜನ ಇದ್ದಾರೆ. ಭಗವಂತ ನೋಡುಗನ ದೃಷ್ಟಿಕೋನ ಯಾಕಿದ್ದಾರೆ 33 ಕೋಟಿ? ಒಬ್ಬನೇ ಇರ್ಬೋದಾಯ್ತಲ್ಲ. ಅದೇ ನೋಡರಿದಾರಲ್ರಿ ಅಲ್ವಾ? ನಾನು ನೋಡ್ತೇನೆ, ನನ್ನ ಇಷ್ಟಪ್ಪ, ನಾನು ನೋಡ್ತಾ ಇದ್ದೀನಿ. ನೀವು ಸಂತೋಷ ನೋಡಬೇಡಿ, ಒಬ್ಬನೇ ನೋಡಿ ಅಲ್ವಾ? ನೀವು ಈಗ ಸಮಸ್ಯೆ ಏನಿದೆ?
ಅದರಿಂದ ಗಲಾಟೆ ಆಗುತ್ತೆ, ಎಲ್ಲದರಿಂದಲೂ ಗಲಾಟೆ ಆಗ್ತದೆ. ಈಗ ನಾವು ಕೂತ್ಕೊಂಡು ಮಾತಾಡೋದ್ರಲ್ಲೂ ಗಲಾಟೆ ಆಗ್ತೈತಲ್ಲ, ಮಾಡಬೇಕು ಅಂದ್ರೆ ಗಲಾಟೆ ಆಗುತ್ತೆ. ನನ್ನ ಮಾತು ನೀವು ಕೇಳಿ, ನಿಮ್ಮ ಮಾತು ನಾವು ಕೇಳಿದ್ರೆ ಗಲಾಟೆನೇ ಆಗಲ್ಲ. ಯಾರೋ ಒಬ್ಬ ಒಂದು ಅವನ ಅನುಕೂಲಕ್ಕೆ ತಕ್ಕಂತೆ ವ್ಯವಸ್ಥೆಯನ್ನು ಧರ್ಮವನ್ನು ಬದಲಾಯಿಸ್ತಾನೆ, ನೀನು ಅವ್ನು ಫಾಲೋ ಮಾಡಬೇಡಪ್ಪ. ಹಿಂದೆ ಮಾಡಿದ್ರು ಈಗ ಬದಲು ಮಾಡು, ಅನ್ಸರ್ಸ್ಬೇಡ ನೀನು ಇವಾಗ. ಅನ್ಸರಿ. ತಪ್ಪು ಅಂದ್ಕೊಂಡ್ಮೇಲೆ ನೀನು ಅನ್ಸರ್ಸಂದು ಮಾಡನ್ಸರಿನಾ ಅನ್ಸರ್ಸನ್ಸರಿನಾ ಯಾರನ್ನ ಹೊರಗಿಟ್ಟು. ಹೌದು, ಅದು ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಹೋದರೆ ಅದು ಭಾಳ ನೋವಿನ ವಿಚಾರ. ಮಾಡಿರೋ ನನ್ನಂಥ ಉಲುಮಾನವ, ಭಗವಂತಲ್ಲ. ನನ್ನಂತನು ಮಾಡಿರೋ ತಪ್ಪಿಗೆ ಎಂಟೈರ್ ವ್ಯವಸ್ಥೆಯನ್ನೇ ಪ್ರಶ್ನಿಸೋದು ನ್ಯಾಯನ? ಅಲ್ಲಿ ಭಗವಂತ ಇದ್ದಾನೆ, 33 ಕೋಟಿನೂ ಇದ್ದಾನೆ, ಇನ್ನೂ ಜಾಸ್ತಿ. ಜನಸಂಖ್ಯೆಗೆ ಅನುಗುಣವಾಗಿಲ್ಲ, ಹೃದಯದ ಪ್ರೀತಿಗೆ ಅನುಗುಣವಾಗಿದ್ದಾನೆ, ಭಕ್ತಿಗೆ ಅನುಗುಣವಾಗಿ. ದೃಷ್ಟಿಕೋನಕ್ಕೆ ನೋಡಿ ಗುರುಗಳೇ, ಅವರವರ ಕನಕ ಇವ್ರ ಗುರುಗಳು ಒಂದು ಮಾತು ಹೇಳಿರು, ಕನಕದಾಸರದು ಬಾಳೆಹಣ್ಣಿನ ವಿಚಾರ. ಇನ್ನೊಂದು, ಎಲ್ಲ ಒಂದು ದೊಡ್ಡ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರುತ್ತೆ, ಭಕ್ತರೆಲ್ಲ ಕಾಣ್ತಾರೆ. ಕನಕ, ನೀನು ದೇವರನ್ನು ತೋರಿಸಬಲ್ಲೆಯ? ತೋರಿಸ್ತೀನಿ ಗುರುಗಳೇ. ಎಲ್ಲರೂ ಪ್ರಾರ್ಥಿಸ್ತಾ ಇರ್ತಾರೆ, ನಾಯಿ ಬರುತ್ತೆ, ಎಲ್ಲ ಓಡಿಸ್ಬಿಡ್ತಾರೆ. ಎಲ್ಲ ನಿನ್ನ ದೇವರು ಬಂದು ಹೋತಲ್ಲ. ನಾರಾಯಣನನ್ನು ಕಂಡಂಥ ಪರಿ ಅಂಥದ್ದು, ನೀವು ಅದನ್ನು ಪ್ರಶ್ನೆ ಮಾಡ್ತೀರಾ? ಅರೆ ನಾನು ನೋಡ್ತೀನಪ್ಪ, ನನ್ನ ಕಣ್ಣಿಗೆ ಕಂಡ. ಓಕೆ, ಒಳ್ಳೆ ವಿಚಾರನೇ. ಅವರು ಹೇಳ್ತಕ್ಕಂಥ ಒಂದು ವಿಚಾರ ಏನಂದರೆ, ದೇವರ ಒಂದು ಪರಿಕಲ್ಪನೆ ಅವರವರ ದೃಷ್ಟಿಕೋನದಲ್ಲಿ ಇರ್ತಕ್ಕಂಥದ್ದು. ಇಡೀ ನಾವು ಎಲ್ಲ ಜಗತ್ತಿನ ಎಲ್ಲ ಧರ್ಮ ತತ್ವಗಳನ್ನು, ಎಲ್ಲ ಧರ್ಮದ ವಿಚಾರಗಳನ್ನ ತೆಗೆದುಕೊಂಡು ಒಂದು ಸಿಂಪ್ಲೈಸ್ ಮಾಡಿದಾಗ, ಸಾಮಾನ್ಯೀಕರಣ ಮಾಡಿದಾಗ, ದೇವರ ಪರಿಕಲ್ಪನೆ ಏನು, ದೇವರ ಸ್ವರೂಪವೇನು, ದೇವರು ಇದಾನ, ದೇವರು ಇಲ್ವಾ ಅಂತಕ್ಕಂಥದ್ದು ಶತಶತಮಾನಗಳಿಂದ ಕೆಲವು ಇನ್ನೂ ಪ್ರವಾದಿಗಳು ಕಂಡುಕೊಂಡದೇ ಇರ್ತಕ್ಕಂಥ ಸತ್ಯ. ಮತ್ತು ಅವರವರ ದೃಷ್ಟಿಕೋನದಲ್ಲಿ ಅವರವರು ಕಂಡಿದ್ದನ್ನು ಅವರವರ ಅನುಯಾಯಿಗಳಿಗೆ ಆ ಸಿದ್ಧಾಂತದ ರೂಪದಲ್ಲಿ ಬಂದಿರತಕ್ಕಂಥದ್ದು. ನೀವು ನಮ್ಮ ಸಿದ್ಧಾಂತವನ್ನು ತಿರಸ್ಕರಿಸಬೇಡ, ಬೇಡ, ನಿಮ್ಮ ಸಿದ್ಧಾಂತವನ್ನು ನೀವು ಒಪ್ಕೊಳ್ಳಿ. ಅದಕ್ಕೆ ನಾನು ನೋಡ್ತೀನಿ, ನನ್ನನ್ನು ಕೇಳೋರು ನೀವು ಯಾರು, ನನ್ನ ದೃಷ್ಟಿಕೋನ ಆಗಿದೆ ಅಂತಕ್ಕಂಥ ಪ್ರಸನ್ನಕುಮಾರ ವಾದಕ್ಕೆ ಕೊಟ್ರೆ ಶಿವಪ್ಪಾರ್ ಅವರು ಏನು ಹೇಳ್ತಾರೆ ಅಂತ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಅವರು ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ. ಮತ್ತು ಒಂದು ವಿಷಯ ಏನಿದೆ ಇವತ್ತು, ಅದ್ರ ಬಗ್ಗೆ ನಾವು ಭಾಳ ಕಾನ್ಸಂಟ್ರೇಟ್ ಮಾಡಬೇಕು. ಅದನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಮುಕ್ಕೋಟಿ ದೇವರುಗಳು ಇರೋದು ನಿಜನ ಸುಳ್ಳ ಅಂತ. ನಿಜ ಅಲ್ವಾ? ನಾವು ಸುಳ್ಳು ಅನ್ನೋದಕ್ಕಿಂತ ವಾಸ್ತವ, ನಾವು ಹೇಳ್ತಾ ಇರ್ತಕ್ಕಂಥದ್ದು ವಾಸ್ತವ ಸತ್ಯ. ಅಷ್ಟೊಂದು ದೇವರುಗಳು ಇರಲಿಕ್ಕೂ ಸಾಧ್ಯ ಇಲ್ಲ. ನೀವು ಹೇಳಿದರೆ ಕೋಟಿಗೆ ಯಾವುದೋ ಒಂದು ಬೇರೆ ಪರಿಕಲ್ಪನೆ ಕೊಟ್ಟರೆ ಅದು ಇವತ್ತಿನ ಒಂದು ದಿನಮಾನದಲ್ಲಿ ಕೋಟಿ ಅಂದರೆ ಏನಿದೆ ಅರ್ಥ? ಈಗ ಹಂಗೇಂದ್ರೆ ಕೋಟಿ ಅಂತಂತಂದ್ರೆ ನೀವು ಹೇಳ್ದಂಗೆ ಅರ್ಥ ಮಾಡ್ಕೊಂಬಿಟ್ಟಿನಿ ಅಂದರೆ ಈ ಸಂಖ್ಯೆಗೆ ಬೆಲೆ ಇಲ್ದಂಗೆ ಆಯ್ತು ಇವತ್ತು. ಹಂಗೆ ಒಂದು ನಮ್ಮ ಶಬ್ದಕೋಶ ಏನು ಹೇಳುತ್ತೆ ಇವತ್ತಿನ ಒಂದು ವರ್ತಮಾನದಲ್ಲಿ, ಒಂದು ನಮ್ಮ ಸಮಾಜ ಏನು ತಿಳ್ಕೊಳ್ಳುತ್ತೆ, ಜನಸಾಮಾನ್ಯರು ಏನು ಅರ್ಥ ಮಾಡ್ಕೊಂತಾರೆ ಅಂತ ಒಂದು ಒಳ್ಳೆಯ ಪ್ರಶ್ನೆಯನ್ನೇ ಎತ್ತಿದ್ರು. ನಾವು ಯಾರೋ ನಂಬಿಕೊಂಡಿರೋಂಥ ದೇವತೆಗಳನ್ನು ನಾವು ತೇಜೋವಧೆ ಮಾಡ್ತಾ ಇಲ್ಲ. ದೇವರು ಅಂದರೆ ಏನು? ಮೂರ್ತಿ ಸರ್ ಅದನ್ನೇ ಹೇಳಿದರು. ದೇವರು ಅಂದರೆ ಎಲ್ಲವನ್ನು ಕರುಣಿಸುವವನು. ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತ ದೇವರಾದಾಗ, ಸೃಷ್ಟಿಕರ್ತ ಅವನು ಯಾವ್ದಾರ ಒಂದು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ತಾನು ಮಾಡಿದ ಸೃಷ್ಟಿಯನ್ನು ಅವನು ನಾಶ ಮಾಡಲಿಕ್ಕೆ ಬಯಸಲ್ಲ. ಇದು ವಾಸ್ತವ ಸತ್ಯ. ನಮ್ಮ ಶಿವಶರಣರ ದೃಷ್ಟಿಯಲ್ಲಿ ಹೇಳ್ತೀನಿ ನಾನು, ಒಂದು ಆತ್ಮವನ್ನು ಸೃಷ್ಟಿ ಮಾಡಿದ್ದಾನೆ ಅಂದರೆ ಅದು ಚೆನ್ನಾಗಿರಬೇಕು ಅಂತ ಬಿಡ್ತಾನೆ ಅವನು, ಅಲ್ವಾ? ನೀವು ಕಲ್ಪನೆ ಮಾಡಿಕೊಂಡಿರೋಂಥ ದೇವರುಗಳಿಗೆ ನೀವ್ಯಾಕೆ ಶಸ್ತ್ರಾಸ್ತ್ರಗಳು ಕೊಟ್ಟು ಕ್ರೂರಿಗಳನ್ನು ಮಾಡ್ತಾ ಇದ್ದೀರಿ? ಜನಸಾಮಾನ್ಯರ ಮನೋಧೋರಣೆಗೆ ಯಾಕೆ ನೀವು ಧಕ್ಕೆ ತರ್ತಾ ಇದ್ದೀರಿ, ಭಯ ಹುಟ್ಟಿಸ್ತಾ ಇದ್ದೀರಿ? ಅದನ್ನು ಅವರು ಮೂಲಭೂತ ಪ್ರಶ್ನೆ ಮಾಡಿದ್ದು. ಈಗ ಮಹಾಭಾರತದ ಒಂದು ದೃಷ್ಟಾಂತವನ್ನು ಹೇಳಿದರು ಪ್ರಸನ್ನ ಅವರು. ಧರ್ಮ ಗೆಲ್ತು ಅಲ್ಲಿ ಅಂತ. ಬರೀ 7 ಅಕ್ಷೋಣಿ ಸೈನ್ಯ ಇದ್ಕೊಂಡು 18 ಅಕ್ಷೋಣಿ ಸೈನ್ಯವನ್ನು ಸೋಲಿಸ್ತು ಅಂತ. ಧರ್ಮ ಅನ್ನೋದಕ್ಕಿಂತ ಮೋಸ ಗೆಲ್ತು ಅಲ್ಲಿ. ಇಡೀ ಮಹಾಭಾರತ ಕಥೆಯನ್ನು ನಾವು ನೋಡ್ಕೊಂಡು ಬರೋಣ. ಹೆಜ್ಜೆಗೂ ಮೋಸ ನಡೆದಿದೆ. ಕೃಷ್ಣನನ್ನು ಇವತ್ತು ಪೂಜೆ ಮಾಡ್ಬೋದು. ಈ ಕರ್ಣಕುಂಡಲವನ್ನು ಪಡೆದಿದ್ದು ಹೆಂಗೆ? ಕುಂತಿಯನ್ನು ಕಳಿಸಿದ್ದು ಯಾರು ಕರ್ಣನ ಹತ್ರಕ್ಕೆ? ಕರ್ಣಕುಂಡಲವನ್ನು ಕೊಡದೇ ಇದ್ದಿದ್ದಂತಂದರೆ ಅವ ಕರ್ಣ ಸಾಯ್ತಾ ಇದ್ನ? ರಣರಂಗದಲ್ಲಿ ಕರ್ಣನ ರಥ ಸಿಗಾಕೊಂಡಾಗ ರಕ್ತ ಒಂದು ತೇವದಲ್ಲಿ ಅವನು ನಿಶಸ್ತ್ರಧಾರಿಯಾಗಿ ರಥದ ಚಕ್ರವನ್ನು ಎತ್ತುವಂಥ ಒಂದು ಸಂದರ್ಭದಲ್ಲಿ ಕೃಷ್ಣ ಹೇಳ್ತಾನೆ, ಒಡೆ, ಈಗ ಇದು ಸರಿಯಾದ ಸಮಯ, ಒಡೆಯವನನ್ನೇ ಅಂತ. ಇದು ಧರ್ಮನ? ಇದು ಕೃಷ್ಣ ಹೇಳಿದಂಥ ಧರ್ಮ? ದೇವರು ಯಾರು? ದೇವರು ಅನೀತಿಯನ್ನು ಹೇಳಬಲ್ದ? ಮೂಲಭೂತ ಪ್ರಶ್ನೆ ಕಾಡ್ತಕ್ಕಂಥದ್ದು ನಮಗಿಲ್ಲಿ.
ಬರೀ ನಾನು ಒಂದು ಪ್ರಸಂಗವನ್ನು ಹೇಳಿದೆ. ಎಷ್ಟು ಪ್ರಸಂಗ ಮಹಾಭಾರತದಲ್ಲಿ ನಾವು ಇಂಥವು ಕಲೆ ಹಾಕ್ಬೋದು? ಸಾಕಷ್ಟು ಪ್ರಸಂಗಗಳು ಇದ್ದಾವೆ. ಯಾವುದು ಧರ್ಮ ಹಾಗಾದರೆ? ದೇವರುಗಳ ಕರ್ತವ್ಯ ಏನು? ಇವ್ರು ನಂಬ್ಕೊಂಡಿರ್ತಕ್ಕಂಥ ಆಚರಣೆಗಳು ಏನಿದ್ದಾವೆ? ಅವ್ರು ಹೇಳ್ತಾರೆ ಎಲ್ಲರ ಹೃದಯದಲ್ಲಿ ನಾವು ದೇವರನ್ನು ನೋಡ್ತೀವಿ, ಎಲ್ಲ ವಸ್ತುಗಳಲ್ಲಿ ದೇವರನ್ನು ನೋಡ್ತೀವಿ. ಕನಕದಾಸರ ದೃಷ್ಟಾಂತವನ್ನೇ ಹೇಳಿದರು. ನಮ್ಮ ಶಿವಶರಣರ ದೃಷ್ಟಾಂತನ ಅದೇನೇ ನಾವು ಹೇಳ್ತಕ್ಕಂಥದ್ದು. ಹೋಗ್ಬೇಡಿ ಆ ಕಲ್ಲು ಮಣ್ಣುಗಳಲ್ಲಿ ಅಲ್ಲ, ಎಲ್ಲ ಚರಾಚರ ವಸ್ತುಗಳಲ್ಲಿ ಐತಾ. ಅದು ನಿಜವಾದ ದೈವಿ ನಿರಾಕಾರ ರೂಪ, ಅದು ಎಲ್ಲ ಕಡೆಗೆ ಇರುತ್ತೆ ದೈವಿ ಕಲ್ಪನೆ ಅಂತ ಶಿವಶರಣರು ಹೇಳಿದ್ದು ಅದೇನೆ. ಎಲ್ಲ ಕಡೆಗೆ ಇರ್ತಾರೆ. ನಿಮ್ಮ ಕಾಯಕದಲ್ಲಿ ದೇವರಿದ್ದಾನೆ, ಕಾಯಕವೇ ಕೈಲಾಸ, ಕಾಯಕ ಮಾಡಿ ಅಂತ ಹೇಳಿದರು ಬಸವಣ್ಣರು. ಇವತ್ತು ಎಷ್ಟು ಗುಡಿಗಳನ್ನು ಕಟ್ಕೊಂತ ಇದ್ದಾರೆ, ಜಾತಿಗೆ ಎಷ್ಟು ಗುಡಿಗಳಾಗ್ತಾ ಇದ್ದಾವೆ. ಈಗ ಮಾತೈತರೆ ನೀವು ಹೇಳಿದ್ರಿ, 2-3 ಸಲ ಹೇಳಿದ್ರಿ, ಯಾವುದೋ ನಮ್ಮ ಹಿಂದೂ ಧರ್ಮದ ಬಗ್ಗೆ ಹಿಂಗೆ ಬೇರೆ ಧರ್ಮದ ಹೇಳ್ತಾರೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ. ಈ ನಮ್ಮ ಹಿಂದೂ ಧರ್ಮದಲ್ಲೇ ನಮಗೆ ಸಮಾನತೆ ಇಲ್ಲ. ನಮ್ಮ ಹಿಂದೂ ಧರ್ಮದ ದೇವತೆಗಳೇ ನಮ್ಮನ್ನು ಬಿಟ್ಕಂತ ಇಲ್ಲ. ಮನುಷ್ಯರು ದೇವತೆಗಳಲ್ಲ, ಯಾರು ಮನುಷ್ಯರು ಅದನ್ನ ಪಾಲನೆ ಮಾಡ್ತಾರೆ. ದೇವರ ಅಲ್ಲಲ್ಲ ನಾನು ಹೇಳ್ತಕ್ಕಂಥದ್ದು, ಆ ದೇವರು ಅಲ್ಲಿರ್ತಕ್ಕಂಥ ಪೂಜಾರಿಗಳಿಗೆ ಪುರೋಹಿತರಿಗೆ ಸದ್ಬುದ್ಧಿ ಕೊಡಬಹುದಲ್ಲ? ಸಮಾನತೆ ಒದಗಿಸಿರೋ ಮುಟ್ಟಾಳ್ರ ಅವರು ನಿಮ್ಮಂಗ ಮನುಷ್ಯರು ಬಿಟ್ಕೊಳ್ರ ಅವ್ರನ್ನು ನನಗೆ ಎಲ್ಲರೂ ಬೇಕು ಅಂತ ಹೇಳ್ಬೋದಾಗಿತ್ತಲ್ಲ. ಯಾಕೆ ಕೇಳ್ತಾ ಇರ್ಬೋದು, ಕೇಳ್ತಾ ಇಲ್ಲ ಏನೋ. ಮತ್ತೆ ಆ ನೀಚತನಕ್ಕೆ ಯಾಕೆ ಉಗ್ರವಾದ ಶಿಕ್ಷೆ ಕೊಡ್ಲಿಲ್ಲ? ಇಲ್ಲಿ ಶಸ್ತ್ರಾಸ್ತ್ರಗಳನ್ನ ಎತ್ಕೊಂಡಂತ ಕೃಷ್ಣ ರಾಮ ಬಿಲ್ಲು ಬಾಣ ಎತ್ಕೊಂಡಂತ ಅವ್ರಿಗೆ ಶಿಕ್ಷೆ ಕೊಡ್ಲಿ. BP ಹಾರ್ಟ್ ಅಟ್ಯಾಕ್ ಇಂದ ಸಾಯ್ಬೋದು. ಇದು ಹಾರಿಕೆ ಉತ್ತರಗಳು. ಎಲ್ಲದಕ್ಕೂ ಟೈಮ್ ಅಲ್ಲ. ಇವತ್ತಿನ ವ್ಯವಸ್ಥೆ ಏನಿದೆ, ವಾಸ್ತವತೆ ಹಿಂದೆ ಹೋಗೋಣ. ಇರೋ ಒಂದು ಹಳ್ಳಿಲಿರ್ತಕ್ಕಂಥ ದೇವಸ್ಥಾನಕ್ಕೆ ಎಲ್ಲರನ್ನ ಬಿಟ್ಕಂತ ಇಲ್ಲ. ಎಲ್ಲೂ ಐತಿ ನಿಮ್ಮ ಧರ್ಮ? ಯಾವುದು ಧರ್ಮ? ಜಾತೀಯತೆ ಮಾಡೋದು ಧರ್ಮನ? ಆ ದೇವರುಗಳಿಗೆ ಶಕ್ತಿ ಇಲ್ವಾ? ಯಾವುದು ಬೇಡ. ಕೊರೋನಾ ಬಂದಂತ ಸಂದರ್ಭದಲ್ಲಿ ಎಲ್ಲ ದೇವರುಗಳು ಬಾಗ್ಲಕ್ಕೊಂಡು ಒಂದೇ ಒಂದು ದೇವರು ಬಂದು ಒಬ್ಬ ಕೊರೋನಾ ಪೇಷಂಟ್ನ ವಾಸಿ ಮಾಡಲಿಲ್ಲ. ಎಲ್ಲಾ ಧರ್ಮದ ದೇವರುಗಳು ಅಂತ ಹೇಳಿ ಎಲ್ಲ ನಾನು ಹೇಳುತ್ತೆ, ಎಲ್ಲ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇವರುಗಳು ಸಹ ಬಾಗ್ಲಕ್ಕೊಂಡು ಒಂದೇ ಒಂದು ದೇವರು ಸಹ ಬಂದು ಒಂದು ಕೊರೋನಾ ಪೇಷಂಟ್ನ ವಾಸಿ ಮಾಡಲಿಲ್ಲ. ಅಂದ್ರೆ ಎಲ್ಲಾ ಧರ್ಮದ ದೇವರು ಸುಳ್ಳು ಅಂತೀರಾ? ಅಲ್ಲಿ ಈ ನಂಬಿಕೆಗಳೆಲ್ಲವೂ ಸುಳ್ಳೆಯ. ಕೊನೆಗೆ ಸತ್ಯ ಯಾವುದಂದ್ರೆ ವಿಜ್ಞಾನ. ಈಗ ನೋಡಿ, ಟಿವಿಲೇ ಬಡ್ಕೊಂತಾರೆ ಯಾರೋ ಬೆಳಗ್ಗೆ ನಾವು 8 ಗಂಟೆಗೆ 9 ಗಂಟೆಗೆ ಹಾಕಿಬಿಟ್ಟಿವಿ ಅಂತಂದ್ರೆ ಈ ಜ್ಯೋತಿಷಿ ಹೇಳೋರು ಬ್ರಹ್ಮಾಂಡನೇ ತಿಳ್ಕೊಂಡಿವನ್ನ ಬಂದು ದೊಡ್ಡ ದೊಡ್ಡ ಆಹಾರ ಹಾಕೊಂಡು ಕೂತ್ಕೊಂಡು ಬಿಡ್ತಾರೆ. ಅವರೆಲ್ಲ ಹೇಳ್ತಾರೆ ದೇವರುಗಳು ಇಡೀ ಗ್ರಹಗಳೆಲ್ಲ ಅವ್ರ ಕೈಯಲ್ಲಿ ಇದಾವೆ ಅಂತಂದು ಹೇಳ್ತಾರೆ. ನೋಡ್ಬೇಕು ಅವರು ವಿಕಾರ ಮನಸ್ಸುಗಳನ್ನ. ಕೊರೋನಾ ಬಂದಾಗ ಒಬ್ಬನೂ ಬರಲಿಲ್ಲ, ಯಾರು ಹೇಳೇ ಇಲ್ಲ. ಒಬ್ಬನಾದ್ರೂ ಬಂದು ಕೊರೋನಾ ಬಗ್ಗೆ ಹೇಳಿದ್ನ, ವೈರಸ್ ಬಗ್ಗೆ ಹೇಳಿದ್ನ? ಎಲ್ಲಿ ಹೋಯ್ತು ದೇವರುಗಳು? ಎಲ್ಲಿ ಹೋದ್ವು? ಒಂದು ದೇವರುಗಳು ಆಚೆ ಬರಲಿಲ್ಲ. ಒಂದು ಕಡೆ ಹೇಳ್ತಾರೆ ಈ ಎಲ್ಲ ಡಂಬಾಚರಣೆಗಳು ಇವೆಲ್ಲ. ಬಸವಣ್ಣರು ಬಹಳ ಅದ್ಭುತವಾಗಿ ಕಲ್ಲ ನಾಗರ ಕಂಡರೆ ಆಲನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಣುವ ಜಂಗಮ ಬಂದರೆ ನಡೆಯಾಚೆ ಎನ್ನುವರು, ಉಣ್ಣದ ಲಿಂಗಕ್ಕೆ ಹೋಗಿ ಭೋಜ್ಯವನ್ನಿಡುವರು, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದಡೆ ಕಲ್ಲ ತಾಗಿದೆ ಮಿಟ್ಟೆ ಅಂತಾಗಿವರಯ್ಯ ಅಂತಂದು ಹೇಳ್ತಾರೆ ಅವರು. ಇವತ್ತಿನ ಒಂದು ಪರಿಸ್ಥಿತಿ ನಾವು ಈ ಹಂತಕ್ಕೆ ಬಂದಿದ್ದೀವಿ. ನಿಜವಾದ ಯಾರನ್ನ ಪ್ರೀತಿಸಬೇಕು, ಯಾರಿಗೆ ಬೆಲೆ ಕೊಡಬೇಕು, ನಾವು ಯಾವುದನ್ನು ಅನುಸರಿಸಬೇಕು ಅದನ್ನು ಅನುಸರಿಸ್ತಾ ಇಲ್ಲ. ಮೌಢ್ಯತೆಯಿಂದ ಆ ಪ್ರಸನ್ನ ಅವರು ಮಾತಾಡಿದರು, ನೀವು ಯಾವುದೋ ನಿಮಗೆ ಸರಿ ಅನಿಸುತ್ತೋ ಅದನ್ನು ನೀವು ಆರಿಸ್ಕೋಬೇಕು. ಇನ್ನು ಮಾಡಿದ್ದಾರೆ. ನಾನು ಅದನ್ನೇ ಹೇಳ್ತಿರೋದು, ನೀವೇನು ಮುಕ್ಕೋಟಿ ದೇವರು ಮಾಡಿದರೆ ಅವೆಲ್ಲ ಸುಳ್ಳು ಅಂತ ನನಗೆ ಅನಿಸಿದೆ. ಅದು ಶುದ್ಧ ಸುಳ್ಳು, ಅದು ಒಂದು ಮೌಢ್ಯ. ಅದಕ್ಕೆ ಅದನ್ನು ನಾನು ಧಿಕ್ಕರಿಸಿಬಿಟ್ಟು ನಾವು ಸತ್ಯದ ಪಥದಲ್ಲಿ ಹೋಗ್ತಾ ಇದ್ದೀವಿ. ಆದ್ದರಿಂದ ನೀವು ನಂಬಿದಂಥ 3 ಕೋಟಿ ದೇವರುಗಳು ಸುಳ್ಳು. ಅವರೇ ಹೇಳಿದರು ಭಗವಂತ ಒಬ್ಬನೇ ಅಂತ ಹೇಳಿದ್ರು. ಅವ್ರ ಮಾತುಗಳಲ್ಲೇ ಬಂತು ಭಗವಂತ ಒಬ್ಬನೇ ಇದ್ದು ಯಾಕೆ ಹಳ್ಳಿಗೆ 10 ದೇವಸ್ಥಾನ ಮಾಡ್ಕೊಂಡಿದ್ರಿ? ಒಬ್ಬನೇ ಪೂಜೆ ಮಾಡಬಹುದಾಗಿತ್ತು. ಮತ್ತೆ ಬರ್ತೀನಿ ಸರ್. ಒಳ್ಳೆ ಅಂಶಗಳನ್ನ ಸತೀಶ್ ಸರ್, ಕೊಟ್ರೆ ಸರ್ ಅವರು ಒಂದು ಒಳ್ಳೆ ಅಂಶವನ್ನು ಹೇಳಿದೆ. ಯಾಕಂದ್ರೆ ನಾವು ಧರ್ಮವನ್ನ ಪಾಲನೆ ಮಾಡೋದು ದೊಡ್ಡದಲ್ಲ, ಆ ಧರ್ಮಗಳ ಜೊತೆಗೆ ಮೌಢ್ಯಗಳನ್ನ ಬಿತ್ತನೆ ಮಾಡ್ತಿದ್ವಿ. ಇವತ್ತು ದೇವರು ನಿಜವಾಗ್ಲೇ ಆಗಿದ್ರೆ ಇಷ್ಟೊಂದು ದೇವಸ್ಥಾನಗಳಿದೆ, ದೇವಾಲಯದ ಒಳಗೆ ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಮನುಷ್ಯನಿಗೆ ಪ್ರವೇಶ ಇಲ್ಲ ಅಂದಮೇಲೆ ಎಷ್ಟು ಮಟ್ಟಿಗೆ ಮೌಢ್ಯಗಳಿವೆ ಅಂತಕ್ಕಂಥದ್ದು. ಆಮೇಲೆ ವರ್ಗ ಪದ್ಧತಿಯನ್ನ ಮತ್ತೆ ಜಾತಿ ಪದ್ಧತಿಯನ್ನ ಈ ಬಿತ್ತಿದ್ದೇ ಈ ಧರ್ಮದ ಆಧಾರಿತವಾಗಿರ್ತಕ್ಕಂಥ
ಅಂತಕ್ಕಂಥ ಈ ಮನುಷ್ಯರ ಪರಿಕಲ್ಪನೆ ವೈದಿಕ ಸಾಹಿತ್ಯದಲ್ಲಿ ಇದೆಲ್ಲ ನಾವೇ ದೇವರು ಅನ್ನೋ ಮಟ್ಟಿಗೆ ಅದನ್ನು ವೈಭವೀಕರಣ ಮಾಡಿಬಿಟ್ಟು ಇಂಥ ಎಲ್ಲ ಸಾಮಾಜಿಕ ವಿಘಟನೆಗೆ ಕಾರಣ ಆಯಿತು, ಇದಕ್ಕೆಲ್ಲ ನಾನು ಒಪ್ಪೋದಿಲ್ಲ ಅಂತಕ್ಕಂಥ ವಾದ, ಅದನ್ನು ನಾನು ಕೂಡ ಪ್ರಶಂಸೆ ಮಾಡ್ತೀನಿ. ಅಂತ ಒಂದು ವಾಸ್ತವಿಕ ಅಂಶವನ್ನು ನಾವು ನಮ್ಮ ಸಮಾಜದಲ್ಲಿ ನೋಡ್ತಾನೆ ಇದ್ದೀವಿ. ಆಮೇಲೆ ಈ ಮುಕ್ಕೋಟಿ ದೇವರುಗಳ ಪರಿಕಲ್ಪನೆಗೆ ಬಂದಾಗ ಇನ್ನು ಕೆಲವೊಂದು ಮತ್ತೆ ನಿಮ್ಮ ಕಡೆಗೆ ನಾನು ವಾಲೋದಿದ್ರೆ ಕೆಲವೊಂದು ವಿಷಯಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗುತ್ತೆ. ಯಜುರ್ವೇದ ಮತ್ತು ಅಥರ್ವವೇದ ಮತ್ತು ಶತಪಥ ವೇದಗಳಲ್ಲಿ 33 ಕೋಟಿ ದೇವರಲ್ಲ, 33 ವರ್ಗದ ದೇವರುಗಳ ಪಠ್ಯಗಳನ್ನು ನಾವು ಅಲ್ಲಿ ಕಾಣ್ಬೋದು. ಎಲ್ಲಿ ಯಜುರ್ವೇದ, ಅಥರ್ವವೇದ ಮತ್ತು ಇದರಲ್ಲಿ ಇದನ್ನ ವರ್ಗ ಅಂತಕ್ಕಂಥದ್ದನ್ನ ಈ ತಂಡ ಒಪ್ತಾ ಇಲ್ಲ. ಅದನ್ನ ಕೋಟಿ ಸಂಖ್ಯೆಯಲ್ಲಿ ನಾವು ನೋಡ್ತೀವಿ. ಸಂಸ್ಕೃತದಲ್ಲಿ ಸ್ಪಷ್ಟವಾದಂಥ ಉಲ್ಲೇಖ ಇದೆ. ಮತ್ತೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 3ನೇ ಅಧ್ಯಾಯದಲ್ಲಿ ಕೂಡ ಕೋಟಿ ಅಂತಕ್ಕಂಥ ಶಬ್ದ ಇದು ಸಂಖ್ಯೆಯಲ್ಲ, ಇದು ವರ್ಗ ಅಂತಕ್ಕಂಥ ಉಲ್ಲೇಖವನ್ನು ಕೂಡ ನಾನು ಓದಿದಾಗ ನನಗೆ ಸಿಕ್ಕಿರ್ತಕ್ಕಂಥ ಅಂಶವನ್ನು ನಾನು ನಿಮಗೆ ಪ್ರಸ್ತಾಪ ಮಾಡಿದೆ. ಮುಂದೆ ಇದನ್ನ ಸತೀಶ್ ಅವರು ಹೇಗೆ ಮುಂದುವರಿಸ್ತಾರೆ ಮತ್ತೆ ಅವರ ಒಂದು ವಾದಕ್ಕೆ ನಿಮ್ಮ ಪ್ರತಿವಾದ ಏನು ಅಂತ. ಸರ್, ನಮ್ಮ ವಿರೋಧಿ ಬಣ ಏನಿದೆಯಲ್ಲ, ಅವರು ವಚನಕಾರರು ಹೇಳಿರ್ತಕ್ಕಂಥ ಮೌಢ್ಯದ ವಿರೋಧಿ ಹೇಳಿಕೆಗಳನ್ನೇ ಆಧಾರವಾಗಿ ಇಟ್ಕೊಂಡು ದೇವರು ಒಬ್ಬನೇ ಇರೋದು, ನೀವು 33 ಕೋಟಿ ದೇವರಿಲ್ಲ ಅನ್ನೋ ಒಂದು ವಾದವನ್ನು ಮಂಡಿಸ್ತಾ ಇದ್ದಾರೆ. ನಾವು ಕೂಡ ಅದು ಹೇಳ್ತಾ ಇದ್ದೀವಿ. ಪ್ರಸನ್ನಕುಮಾರ್ ಕೂಡ ಆವಾಗಲೇ ಅದೇ ಹೇಳಿದರು, ದೇವನೊಬ್ಬ ನಾಮ ಹಲವು ಅಂತ ಹೇಳಿ. ನಾನು ಹೇಳಿದೆ ಒಬ್ಬನೇ ಬ್ರಹ್ಮ, ಅವನೇ ಸೃಷ್ಟಿಕರ್ತ, ಅವನನ್ನು ನಾವು ಹಲವಾರು ಹೆಸರಲ್ಲಿ ಬೇರೆ ಬೇರೆ ಲೆಕ್ಕದಲ್ಲಿ ನಮ್ಮ ಆತ್ಮತೃಪ್ತಿಗೆ ಅನುಗುಣವಾಗಿ ನಾವು ಪೂಜೆ ಮಾಡಿದ್ವಿ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಸೃಷ್ಟಿ, ಸ್ಥಿತಿ, ಲಯ ಎಲ್ಲದಕ್ಕೂ ಕಾರಣಕರ್ತರವರು ಅನ್ನೋ ಲೆಕ್ಕಕ್ಕೆ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಭಕ್ತಿಯನ್ನು ತೋರಿಸೋ ಲೆಕ್ಕಕ್ಕೆ ನಾವು ಎಲ್ಲ ದೇವರ ಅವತಾರವನ್ನು ಪಾಲನೆ ಮಾಡ್ತೀವಿ. ಇಲ್ಲಿ 33 ಕೋಟಿ, ಆಗಲೇ ಒಂದು ಉದಾಹರಣೆ ಕೊಡು. ಪುರಾಣದಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಉಲ್ಲೇಖ ಬರುತ್ತೆ ಅಂತ. ಕೋಟಿ ಎಂಬ ಒಂದು ಪದ ಸಂಸ್ಕೃತದಿಂದ ಬಂದಿದೆ. ಸಂಸ್ಕೃತದಲ್ಲಿ ಕೋಟಿ ಅಂತ ಅಂದರೆ ಅಲ್ಲಿ ವಿಧಗಳು ಅಥವಾ ಟೈಪು ಅಂತ ಅರ್ಥ ಆಗುತ್ತೆ. ಹಾಗಾಗಿ ಇಲ್ಲಿ 33 ವಿಧದ ದೇವರುಗಳು ಇದ್ದಾವೆ ಅನ್ನೋದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಂಶ. ಆದರೆ ಅಲ್ಲಿ ಇದನ್ನೇ ನಾವು ಸ್ಪಷ್ಟವಾಗಿ ಹೇಳಬೇಕಂದ್ರೆ 33 ವಿಧದ ದೇವರುಗಳು ಸೃಷ್ಟಿ ಇದ್ದಾವೆ ಅಂತ. ಅದನ್ನು ಉದಾಹರಣೆಗೆ ಹೇಳಬೇಕು ಅಂತಂದರೆ, ಮೊದಲನೇ ಆದಿತ್ಯರು 12, ರುದ್ರರು 11, 8 ವಸ್ತುಗಳು, ಪ್ರಭಾಪತಿ, ಬ್ರಹ್ಮ, ಶ್ರೀಹರಿ, ವಿಷ್ಣು, ಒಟ್ಟಿಗೆ 33 ದೇವ ಕುಟುಂಬಗಳಿದ್ದಾವೆ. ಈ 33 ಕೋಟಿ ದೇವರುಗಳು ಅನ್ನೋದು ತಪ್ಪು ಒಂದು ಕಲ್ಪನೆ ಅನ್ನೋದು ಅಲ್ಲಿ ಒಂದು ಮಹಾಕಾವ್ಯದಲ್ಲಿ ಬರ್ತಕ್ಕಂಥ ಒಂದು ವಿಚಾರ. ಆದರೆ ಮಹಾಕಾವ್ಯದಲ್ಲಿ ಬರ್ತಕ್ಕಂಥ ಆ ಒಂದು ವಿಚಾರವನ್ನು ಬದಿಗೊತ್ತಿ ಹೇಳಬೇಕು ಅಂತಂದರೆ, ಆಗ್ಲಿಂದ ನಮ್ಮ ಮೂರ್ತಿ ಸಾರ್ ಮತ್ತು ಕೊಟ್ರೆ ಸಾರ್ ಅವರು ಕೊಡ್ತಕ್ಕಂಥ ಒಂದು ಉದಾಹರಣೆಗೆ ಮಾತಿಗೆ ಹೇಳ್ತಾ ಇದ್ದೀನಿ. ಏನು, ಮಹಾಭಾರತದ ಒಂದು ಪರಿಕಲ್ಪನೆಯನ್ನು ಅವನು ದೇವರು ಕೊಲೆ ಮಾಡೋ ಒಂದು ವ್ಯಕ್ತಿ ಅನ್ನೋ ಲೆಕ್ಕಕ್ಕೆ ಪ್ರತಿಪಾದನೆ ಮಾಡಿದ್ರು ಅವರು. ಇಲ್ಲಿ ನಾನು ಒಂದೇ ಹೇಳ್ತಾ ಇದ್ದೀನಿ, ಧರ್ಮ ಅಧರ್ಮಗಳ ಒಂದು ನಡುವಿನ ಹೋರಾಟವನ್ನು ನಾವು ಮಹಾಭಾರತ ನೋಡ್ತೀವಿ, ರಾಮಾಯಣದಲ್ಲಿ ನೋಡ್ತೀವಿ. ಅಲ್ಲಿ ಧರ್ಮ ಅಧರ್ಮದ ಹೋರಾಟವನ್ನು ನಾವು ಎರಡೂ ಕಥೆಗಳಲ್ಲಿ ನಾವು ನೋಡ್ತೀವಿ. ಗ್ರಂಥಗಳು ಅಂತೇಳಿ ನಾವು ಒಪ್ಕೊಂಡಿದ್ದೀವಿ ಅದನ್ನು. ಈ ಒಂದು ಸಣ್ಣ ವಿಷಯದಲ್ಲಿ ನಾನು ಒಂದು ವಿಚಾರವನ್ನು ಉಲ್ಲೇಖ ಮಾಡೋಕ್ಕೆ ಇಷ್ಟಪಡ್ತೀನಿ. ದೇವರು ಯಾವ ಸಂದರ್ಭದಲ್ಲಿ ಬರ್ತಾರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ಒಂದು ವಿಚಾರವನ್ನು ಉಲ್ಲೇಖ ಮಾಡಬೇಕಾಗತ್ತೆ. ಏನೋ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಾಂ ಸೃಜನ್ಮಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯತ ದುಷ್ಕೃತಾಂ ಧರ್ಮ ಸಂಸ್ಥಾಪನಾಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಅಂದರೆ ಎಲ್ಲೆಲ್ಲಿ ಅಧರ್ಮ ತಾಂಡವ ಆಡ್ತಾ ಇರುತ್ತೋ ಅಂಥ ಸಂದರ್ಭದಲ್ಲಿ ಧರ್ಮ ಸ್ಥಾಪನೆ ಮಾಡೋ ಉದ್ದೇಶದಿಂದ ರಾಮನಾಗಿ ಬರ್ಬೋದು, ಕೃಷ್ಣನಾಗಿ ಬರ್ಬೋದು, ಪ್ರಹ್ಲಾದನಾಗಿ ಬರ್ಬೋದು, ಅಥವಾ ಬೇರೆ ಯಾವ್ಯಾವುದೋ ವೇಷದಲ್ಲಿ ನಾನು ಬರ್ಬೋದು. ಆ ವೇಷಗಳಲ್ಲಿ ಬಂದಾಗ ನೀವು ಒಂದೊಂದು ಕಥೆಗಳು ಸೃಷ್ಟಿ ಆಗ್ಬೋದು, ಒಂದೊಂದು ಅಧರ್ಮ ಹೋಗ್ಬೋದು, ಒಂದು ಧರ್ಮ ಸ್ಥಾಪನೆ ಆಗ್ಬೋದು ಅಂತ ಅಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶ. ಮಹಾಭಾರತದ ಒಂದು ಸನ್ನಿವೇಶವನ್ನು ದೇವರು ಯಾವಾಗಲೂ ಕೂಡ ಭಕ್ತರ ಪರವಾಗಿರ್ತಾನೆ, ಭಕ್ತರ ಹಿಂದೆ ಇದ್ದೇ ಇರ್ತಾನೆ. ಅವನು ಯಾವ ರೂಪದಲ್ಲಾದರೂ ಇರ್ಬೋದು. ಆಗಲೇ ನಮ್ಮ ಪ್ರಸನ್ನಕುಮಾರ್ ಹೇಳ್ತಾಯಿದ್ರು, ಕನಕದಾಸರಿಗೆ ದೇವರು ತೋರಿಸ್ತೀಯ ಅಂತ ಕೇಳಿದಾಗ ತೋರಿಸ್ತೀನಿ ಅಂತ ಕುತ್ಕೊಂಡಿರೋದು. ನಾಯಿ ದೇವಸ್ಥಾನದೊಳಗೆ ಒಳ ಬಂದು ಹೋಗುತ್ತೆ, ಎಲ್ಲಪ್ಪ ತೋರಿಸ್ತೇನೆ, ಬಂದು ಹೋಯ್ತಲ್ಲ ನಾರಾಯಣ ಬಂದು ಹೋದ್ನಲ್ಲ ಅಂತ. ಅಂದರೆ ಭಕ್ತರು ಪ್ರತಿಯೊಂದು ಅಂಶದಲ್ಲೂ ಕೂಡ ದೇವರನ್ನು ಕಾಣ್ತಾರೆ ಅಂತಂದಾಗ ಅವರ ಭಕ್ತಿಯ ನಂಬಿಕೆ ಒಂದು ಇಚ್ಛೆ ಅದು. ಇಲ್ಲಿ ದೇವರು ಯಾವುದೇ ಮೂಲದಲ್ಲಿ ಬರ್ಬೋದು, ಅದು ಯಾವುದೇ ಕೋಟಿ ಲೆಕ್ಕದಲ್ಲೂ ಇರ್ಬೋದು. ಅವನು ಅಲ್ಲಿ ನಮ್ಮ ರಕ್ಷಣೆ ಮಾಡ್ತಾನೆ ಅನ್ನೋ ನಂಬಿಕೆ ಮುಖ್ಯ. ಅಲ್ಲಿ ಒಂದು ಒಂದು ಮಹಾಭಾರತದ ಒಂದು ವೃತ್ತಾಂತವನ್ನು ಹೇಳ್ತಾ ಇದ್ದೆ. ದುರ್ಯೋಧನ ದುಶ್ಯಾಸನಿಗೆ ಒಂದು ಆದೇಶ ಕೊಡ್ತಾನೆ. ಹೇಗೆ ಕೊಡ್ತಾನೆ, ನೀವು ಹೋಗಿ ಏನು ಪಾಂಡವರು ತಮ್ಮ ಧರ್ಮಪತ್ನಿಯನ್ನೇ ಕೂಡ ಪಣವಕ್ಕೆ ಇಟ್ಟು ಸೋತೋಗಿದ್ದಾರೆ, ದ್ರೌಪದಿನೇ ಎಳ್ಕೊಂಬ ನೀನು ಸಭೆಗೆ ಅಂತ ಕಳಿಸಿದಾಗ ದುಶ್ಯಾಸನ ಹೋಗ್ತಾನೆ, ದ್ರೌಪದಿಯನ್ನು ಕರ್ಕೊಂಬರಕ್ಕೆ ಹೋದಾಗ ಅವಳು ನಾನು ಏಕವಸ್ತ್ರಧಾರಣಿ ಆಗಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ನಾನು ಸಭೆಗೆ ಬರೋದಿಲ್ಲ, ರಾಜಸಭೆಗೆ ಬರೋದಿಲ್ಲ ಅಂತಂದಾಗ ಅವಳು ಕೂದಲನ್ನು ಹಿಡ್ಕೊಂಡು ಅವಳು ಎಳ್ಕೊಂಬರ್ತಾನೆ.
ಆಮೇಲೆ ಮಾತಿನ ಚಕಮಕಿ ನಡೆದಾಗ ಅವಳಿಗೆ ಸೀರೆಯನ್ನು ಸೆಳೆಯುವಂಥ ಒಂದು ಆದೇಶ ಆಗುತ್ತೆ ದುರ್ಯೋಧನದಿಂದ. ದುಶ್ಯಾಸನ ಸೀರೆಯನ್ನು ಸೆಳಿತಾ ಇರ್ತಾನೆ. ಸೆಳಿತಾ ಇರ್ಬೇಕಾದ್ರೆ ಸಭೆಯ ಮುಂದೆ ನಾನು ಒಬ್ಬ ಸ್ತ್ರೀಯಾಗಿ ಒಂದು ಬೆತ್ತಲಾಗ್ಬಿಡ್ತೀನಿ ಅನ್ನೋ ಭಯದಲ್ಲಿ ಸಹಜವಾಗಿ ಅವಳು ತನ್ನ ಸೀರೆಯ ಕಡೆಯ ಗಂಟನ್ನು ಕೈಯಲ್ಲಿ ಹಿಡ್ಕೊಳ್ತಾಳೆ. ಅವನು ಎಳಿತಾ ಇರ್ತಾನೆ, ಸೀರೆಯ ಕಡೆಯ ಗಂಟನ್ನು ಗಟ್ಟಿಯಾಗಿ ಹಿಡ್ಕೊಂಡು ಒಂದು ಕೈಯಿಂದ ಕೃಷ್ಣ ಅಂತ ಕೂಗ್ತಾ ಇರ್ತಾಳೆ. ಒಂದು ಕೈಯಲ್ಲಿ ಗಂಟನ್ನು ಹಿಡ್ಕೊಂಡು ಒಂದು ಕೈಯಲ್ಲಿ ಕೃಷ್ಣ ಅಂತ ಕೂಗ್ತಾ ಇರ್ತಾಳೆ. ಕೃಷ್ಣ ಅವಳ ರಕ್ಷಣೆಗೆ ಧರ್ಮಸ್ಥಾಪನೆಗೆ ಮುಂದಾಗೋದಿಲ್ಲ. ಕಡೆಗೆ ಲಾಸ್ಟಿಗೆ ಕಡೆಗೆ ಗೊತ್ತಾಗೋದ್ರೊಳಗೆ ನಾನು ಅವ್ನು ಬರ್ತಾನೋ ಇಲ್ಲೋ ಅನ್ನೋ ಒಂದು ಸಂಶಯದಿಂದ ಗಂಟನ್ನು ಹಿಡ್ಕೊಂಡಿದ್ದೀನಿ ಅಂತ ಅಂದಾಗ ಕಡೆಗೆ ಅವಳು ಗೊತ್ತಾದಾಗ ಒಂದೇ ಸಲ ಆ ಗಂಟನ್ನು ಬಿಟ್ಟು ಎರಡು ಕೈಯಿಂದ ಮೇಲೆ ಕೃಷ್ಣ ಅಂತ ಕೂಗಿದಾಗ ಬಂದು ರಕ್ಷಣೆ ಮಾಡ್ದ ಅಂತ ಪುರಾಣ ಕಥೆಯಲ್ಲಿ ಬರ್ತಕ್ಕಂಥ ವಿಚಾರ. ಇಲ್ಲಿ ಭಕ್ತಿಯಿಂದ ನೀನು ಯಾವುದರನ್ನು ಕೂಡ ಬೇಡದಾಗ ಅವನ ರಕ್ಷಣೆ ಇದ್ದೇ ಇರ್ತಿತ್ತೆ. ಅವನನ್ನು ನೋಡ್ತಕ್ಕಂಥ ವೇಷ, ಅವನನ್ನು ನೋಡ್ತಕ್ಕಂಥ ರೂಪ, ಅವನಲ್ಲಿರ್ತಕ್ಕಂಥ ನಂಬಿಕೆಯಲ್ಲಿ ಭಿನ್ನತೆ ಇರ್ಬೋದು. ಬರ್ತೀನಿ ಸರ್, ಮತ್ತೆ ಬರ್ತೀನಿ ನಿಮ್ಮ ಹತ್ರ. ಇಲ್ಲಿ ಒಂದು ವಾದದ ಪರಿಕಲ್ಪನೆ ಏನು ಅಂತಂದರೆ, ನಾವು ಸರ್ವವನ್ನ ಅಂದರೆ ಯಾವುದೇ ಒಂದು ಸಂಶಯ ಇಲ್ಲದೆ ಭಗವಂತನಲ್ಲಿ ಶರಣಾದಾಗ ದಯವಿಟ್ಟು ಅವನು ಕಾಪಾಡ್ತಾನೆ. ಅವನು ಯಾವುದೇ ರೂಪದಲ್ಲಿ ಬರ್ಬೋದು. ಅವನು ನಾಯಿಯನ್ನು ನಾವು ಎಕ್ಸಾಂಪಲ್ ಕೊಟ್ಟು ನಾರಾಯಣ ಬಂದ ಅಂದರೆ ಸರ್ವ ಅಣು ರೇಣು ತೃಣ ಕಾಷ್ಟದಲ್ಲಿ ಭಗವಂತನ ಒಂದು ನೆಲೆಯನ್ನು ನಾವು ಕಾಣಬೇಕಾದ್ರೆ ಅಲ್ಲಿ ಇರಬೇಕಾದ್ರೆ ಅಲ್ಲಿ 33 ಕೋಟಿಯ ಸಂಖ್ಯೆನೂ ಆಗ್ಬೋದು, ಅಥವಾ ಪುರಾಣದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ 33 ಇದು ಕೂಡ ವಿಧಗಳು ಕೂಡ ಇರ್ಬೋದು ಅಂತಕ್ಕಂಥ ಸತೀಶ್ ಅವರವರ ವಾದವಾಗಿತ್ತು. ಇಲ್ಲಿ ಎಷ್ಟೇ ಇದ್ರೂ ಕೂಡ ಒಂದು 33 ಕೋಟಿ ಅಂತಕ್ಕಂಥದ್ದು ಒಂದು ಮೌಢ್ಯದ ಪರಿಕಲ್ಪನೆಯಲ್ಲಿ ಬಂದಿರತಕ್ಕಂಥ ಒಂದು ಅವರಲ್ಲ ಅಂತಾರೆ. ಮೌಢ್ಯದ ಪರಿಕಲ್ಪನೆಯಲ್ಲಿ ಇವತ್ತು ಸಮಾಜ ನಡೆಸ್ತಿರ್ತಕ್ಕಂಥದ್ದು. ಎಷ್ಟೋ ದೇವಾಲಯಗಳು ಕೊಟ್ರೇಶ್ವರ ಹೇಳಿದಂಗೆ ಕಲ್ಲನ್ನು ಕೂಡ ದೇವರು ಅಂತಾರೆ, ಮಣ್ಣನ್ನು ಕೂಡ ದೇವರು ಅಂತಾರೆ, ಮರವನ್ನು ಕೂಡ ದೇವರು ಅಂತಾರೆ. ಹೀಗೆ ಪ್ರತಿಯೊಂದು ದೇವರು 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 ಅಂತಕ್ಕಂಥ ಮೌಢ್ಯ ಇನ್ನು ಯಾವಾಗ ಹೋಗೋದು ಅಂತ ಏನು ಹೇಳ್ತೀರಾ ಮೂರ್ತಿ ಸರ್ ಇದಕ್ಕೆ? ಇವರು ನಮ್ಮ ಸತೀಶ್ ಸರ್ ಇಲ್ಲ ನೀವು ಹೇಳಿದ್ನೇ ರಿಪೀಟ್ ಮಾಡ್ತಾರೆ, ಇಲ್ಲ ಅವ್ರು ಹೇಳಿದ್ರೆ ರಿಪೀಟ್ ಮಾಡ್ತಾರೆ. ಯಾಕೋ ಅವ್ರಿಗೂ ಕನ್ಫ್ಯೂಷನ್ ಆಗಿದೆ ಅಂತ ನನಗೆ ಅನಿಸ್ತಾ ಐತೆ. ಒಂದ್ಸಲ ಹೇಳ್ತಾರೆ ಎಲ್ಲ ವಸ್ತುಗಳಲ್ಲಿಯೂ ಎಲ್ಲ ಕಣಗಳಲ್ಲೂ ಅಣುತೃಣ ಅದೆಲ್ಲ ಎಲ್ಲ ಏನು ಅಣುತೃಣ ಪರಾಕಾಷ್ಠೆಗಳಲ್ಲೂ ಐತೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ 33 ಕೋಟಿ ಐತೆ ಅಂತ ಹೇಳ್ತಾರೆ. ಒಂದೊಂದ್ಸಲ ಒಂದೊಂದು ಹೇಳ್ತಾರೆ. ಅದೇ ಆಮೇಲೆ ಇನ್ನೊಂದು ಮಹಾಭಾರತದ ದೃಷ್ಟಾಂತಗಳನ್ನು ಕೊಡ್ತಾರೆ. ಆಮೇಲೆ ಧರ್ಮಸ್ಥಾಪನೆಗೋಸ್ಕರ ಇದು ಮಾಡಿದ್ದು ಮಹಾಭಾರತದಲ್ಲಿ ಕೃಷ್ಣ ಇದೆಲ್ಲ ಧರ್ಮಗಳ ಹೋರಾಟ ಅದು. ಹಾ, ಹಂಗಾದ್ರೆ ಈಗ ನಿಮ್ಮ ಪ್ರಕಾರ ಕೃಷ್ಣ ನಮ್ಗೆ ದೇವ್ರ ಬಗ್ಗೆ ಭಕ್ತಿ ಇದ್ದಾನೆ, ಯಾವುದೇ ದೇವರನಲ್ಲಿ ಖಂಡಿಸ್ತಾ ಇಲ್ಲ. ಈ ಎಲ್ಲ ಘಟನೆ ಕುರುಕ್ಷೇತ್ರ ಆದ ನಂತರ ತಡೀರಿ, ಇದು ಕುರುಕ್ಷೇತ್ರ ಆದ ನಂತರ ಗಾಂಧಾರಿ ಕೃಷ್ಣನ್ ಶಾಪ ಕೊಡ್ತಾಳೆ. ಕೃಷ್ಣ ದೇವ್ರಲ್ವಾ? ದೇವ್ರಿಗೆ ಶಾಪ ಕೊಡೋ ಶಕ್ತಿ ಯಾರಿಗಿದೆ ಸರ್? ಅಲ್ಲ, ಇದು ಇಲ್ಲಿ ಪ್ರಶ್ನೆಗಳು ಉದ್ಭವ ಆಗೋದು. ಗಾಂಧಾರಿಯನ್ನು ಸೃಷ್ಟಿ ಮಾಡಿದ್ದಂತ ದೇವರೇ ಅಲ್ವಾ? ಅದೇ ಇದೆಲ್ಲ ಯಾಕೆ ಈಗ ನಮ್ಮಿಂದ ಅಲ್ಲ, ಇದು ನಡೀತಾ ಇರ್ತಕ್ಕಂಥ ವಿಚಾರಗಳು. ವಿಚಾರಕ್ಕೆ ಒಳಪಡಿಸಿದಾಗ ನಮಗೆ ಸಾಧಾರಣವಾಗಿ ಬರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಗೆ ಬರ್ತಕ್ಕಂಥ ಅನುಮಾನ ಅಥವಾ ಪ್ರಶ್ನೆಗಳು ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದು ನೀವು ಕೇಳಿರಬೇಕು, ಒಂದು ತುಳಸಿ ಅಂತಕ್ಕಂಥವಳು ಕೃಷ್ಣ ಗೋಲೋಕದಲ್ಲಿದ್ದಾಗ ಅವನನ್ನು ಪ್ರೀತಿಸ್ತಾ ಇರ್ತಾಳೆ. ಸೊ ಕೃಷ್ಣ ಇಲ್ಲಿ ಈ ಒಂದು ಕೃಷ್ಣ ಅನ್ನೋ ಒಂದು ಅವತಾರಕ್ಕೆ ಬಂದಾಗ ರಾಧಾಕೃಷ್ಣರ ಸ್ಟೋರಿ ನೀವು ಬಹುಶಃ ಕೇಳಿರ್ಬೇಕು ಅಂತ ಅನ್ಕೊತೀನಿ. ಆ ಕೃಷ್ಣನಿಗೆ ಕಲ್ಲಾಗುವಂಥ ಒಂದು ಶಾಪವನ್ನು ಕೊಡ್ತಾಳೆ. ಅಂದರೆ ದೇವರನ್ನೇ ಕಲ್ಲು ಮಾಡ್ಬೋದಾ ನಾವು ಮನುಷ್ಯರು? ಅಂದರೆ ಹಂಗಿದ್ರೆ ಯಾವ ಮಟ್ಟಕ್ಕೆ ಅದು ಎಷ್ಟು ಶಕ್ತಿ ಆ ದೇವ್ರಿಗಿದೆ ಅಂತಕ್ಕಂಥ ಪ್ರಶ್ನೆ ಕೂಡ ಇಲ್ಲಿ ನನಗೆ ಬರುತ್ತೆ ಅಂತಕ್ಕಂಥದ್ದು. ಇನ್ನು ನೀವು ಹೇಳ್ತಾ ಇದ್ದೀರಾ ನಮ್ಮ ಇಷ್ಟ ಬಂದಿದ್ದ ದೇವ್ರನ್ನ ಪೂಜೆ ಮಾಡ್ಕೊಳ್ತೀರಿ ಅಂತೀರಾ. ನಾನು ನಿಜವಾಗ್ಲೂ ಅದು ಯಾವ್ದು ಏನು ಪಥದಲ್ಲಿ ನಮ್ಮ ಚರ್ಚೆ ಸಾಕ್ತಾ ಇದೆ ಅಂತಕ್ಕಂಥದ್ದು ಒಂದ್ ಕಡೆ ಹೇಳ್ತೀರಾ ದೇವ್ರು ಒಬ್ಬನೇ ಅಂತಾರೆ, ಒಬ್ಬನೇ ಭಗವಂತ ಒಬ್ಬನೇ ಅಂತೀರಾ. ಆಮೇಲೆ ಹೃದಯದಲ್ಲಿ ಇದ್ದಾನೆ ಅಂತೀರಾ. ಮತ್ತೆ ಯಾಕೆ ದೇವಸ್ಥಾನ ಕಟ್ಟಿಸ್ತೀರಾ? ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೀರಾ. ಅಲ್ಲಿ ಆ ದೇವಸ್ಥಾನಗಳನ್ನ ನಾನು ಆಗ್ಲೇ ಮತ್ತೆ ನಾನು ರಿಪೀಟ್ ಮಾಡಕ್ಕೆ ಇಷ್ಟ ಇಲ್ಲ. ಈ ಮೌಢ್ಯದ ಕೇಂದ್ರಗಳು ಅಲ್ಲಿ ಹೆಣ್ಮಕ್ಳು ಒಳಗಡೆ ಹೋಗಂಗಿಲ್ಲ, ಅಥವಾ ಇನ್ಯಾವುದೋ ಸರ್ ಹೇಳಿದ್ರು ಇನ್ಯಾವುದೋ ಈ ಜಾತಿ ಮತ ಕುಲ ಅಂತ ಮಾಡಿರೋರು ನಾವೇ ಮನುಷ್ಯರು, ಇವ್ರನ್ನ ಒಳಗಡೆ ಬಿಡಬಾರ್ದು ಅಂತ ಹೇಳ್ತೀರಾ. ಅದಕ್ಕೆ ಒಂದು ಕಡೆ ಇವರು ಹೇಳ್ತಾರೆ, ನಮ್ಮ ಬಸವಣ್ಣವ್ರು ಹೇಳ್ತಾರೆ, ದೇವನೊಬ್ಬ ನಾಮ ಹಲವು, ಪರಮ ಪತಿವ್ರತೆಯ ಗಂಡನೊಬ್ಬ, ಮತ್ತೊಂದ ಕೆರಗಿದಡೆ ಕಿವಿ ಮೂಗು ಕೊಯ್ಯುವನು, ಹಲವು ದೈವದ ಎಂಜಲ ತಿಂಬವರನೆಂಬೆ ಕೂಡದ ಸಂಗಮ ದೇವ ಅಂತಕ್ಕಂಥದ್ದು. ಇನ್ನೊಂದು ಹೇಳ್ತಾರೆ, ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ, ಒಬ್ಬರೇ ಕಾಣಿರೋ, ಇಬ್ಬರೆಂಬುದು ಹುಸಿ ನೋಡ ಕೂಡದ ಸಂಗಮ ದೇವ ಅಂತ. ಒಬ್ಬನೇ ಸಾರ್ ಇರೋದು, ಒಪ್ಕೊಂಬಿಡಿ. ಸುಮ್ಮನೆ ನಿಮ್ಗೆ ಗೊತ್ತು ಅದು, ನೀವು ಹೇಳ್ತಾ ಇದ್ದೀರಾ ದೇವನೊಬ್ಬ ನಾಮ ಹಲವ, ದೇವನೊಬ್ಬ ನಾಮ ಹಲವು ಅಂತ ನೀವಿಬ್ರು ಅವಾಗ್ಲಿಂದ ಹೇಳ್ತಾ ಇದ್ದೀರಾ. ನಿಮ್ಮ ಮಾತುಗಳಲ್ಲಿ ದೇವನೊಬ್ಬ ಅಂತ
ಅಂತಾನೆ ಬರ್ತಾ ಇದೆ. ಬರ್ತಾ ಇದೆ. ಆದ್ರೆ 33 ಕೋಟಿ ಅಂತ ಬರೀ ಹೇಳ್ತೀರಾ, ಆಮೇಲೆ ಅವ್ರು ಹೇಳಿದ್ರು 33 ವಿಧ ಅಂತ ಬಂದ್ಬಿಟ್ರಿ. ಇವಾಗ ಆ 33 ವಿಧಗಳನ್ನು ನೀವೇನೋ ಅದು ಪ್ರಜಾಪತಿನ ಪ್ರಭಾಪತಿ ಅಂತ ನೀವು ಹೇಳಿದ್ರಿ. ಅದು ನಿಜವಾಗ್ಲೂ ಯಾಕೆ ಅಷ್ಟೊಂದು ದೇವರುಗಳು ಬೇಕು ಅಂತಕ್ಕಂಥದ್ದು ಪ್ರಶ್ನೆ ಉದ್ಭವ ಆಗುತ್ತೆ. ಬೃಹದಾಕಾರಣ ಇಲ್ಲಿ ಉಪನಿಷತ್ತಲ್ಲಿ ಅದು ಉಲ್ಲೇಖ ಇದೆ ಅಂತ ಹೇಳಿದಷ್ಟೇ ನಾನು. ಭಕ್ತಿ ಅಂತಕ್ಕಂಥದ್ದು ಮುಖ್ಯನೇ ಆಗುತ್ತೆ 33 ಕೋಟಿ ಇದೆ ಅಂತ ನಾನು ಒಪ್ಕೊಳ್ತಾ ಇರೋದು. ಭಕ್ತಿ ಮುಖ್ಯನೇ ಹೊರತು ಎಷ್ಟು ದೇವರು ಬೇಕು, 33 ಕೋಟಿ ಬೇಕು, 53 ಕೋಟಿ, ಬಹಳ ಚೆನ್ನಾಗಿ ಪ್ರಶ್ನೆ ಹೇಳ್ತಿದ್ರು. ಕರೋನಾ ಟೈಮ್ ಬಂದಾಗ ಇವರೆಲ್ಲ ಎಲ್ಲೋದ್ರು ದೇವರುಗಳು ಅಂತ ಅಲ್ವಾ? ನೀವ್ ಹೇಳಿದ್ರಿ ಅಲ್ಲ, ಯಾವುದೇ ಧರ್ಮದ ದೇವರುಗಳು ದೇವರು ಅಂತ ಬಂದ ಪ್ರಪಂಚದ ಅದೇ ಎಲ್ಲ ದೇವರುಗಳು ಅಲ್ಲ. ಇವರು ನೀವು ಅವಾಗಲೇ ನಾವು ಏನೋ ಒಂದು ಉದಾಹರಣೆ ಕೊಟ್ಟಾಗ ನೀವು ಹೇಳಿದ್ರಿ ದುಷ್ಟ ಸಂಹಾರಕ್ಕೋಸ್ಕರ ದೇವರಿಗೆ ಮಾಡೋದು ಅಂತ ನಮ್ಮ ಪ್ರಸನ್ನ ಸರ್ ಹೇಳಿದ್ರು. ಮತ್ತೆ ಇವಾಗ ಯಾಕೆ ದುಷ್ಟ ಸಂಹಾರಕ್ಕೋಸ್ಕರ? ಈ ವೈರಸ್ಸು ದುಷ್ಟ ವೈರಸ್ಸು ಎಷ್ಟೋ ಲಕ್ಷಾಂತರ ಜನಗಳ ಪ್ರಾಣವನ್ನು ತೆಗೆದುಕೊಂಡು ಹೋಯ್ತು. ಅದನ್ನ ಯಾಕೆ ದೇವರು ಬಂದು ನಿರ್ನಾಮ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆ ಕೂಡ ನೀವು ಅದನ್ನ ಬರೆದಿಟ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಹಾಗೆ ನೀವು ಎಲ್ಲೇ ಹೋದ್ರು ಸರ್ ನಾವು ಅಲ್ಲೇ ಗಿರಿಕಿ ಹೊಡಿತಾ ಇರ್ತೀವಿ, ಮುಂದಕ್ಕೆ ಹೋಗ್ತಾ ಇಲ್ಲ ಇದು ಚರ್ಚೆ. ಸೊ ನೀವು ಹೇಳೋದನ್ನೇ ಹೇಳ್ತೀರಾ, ನಾವು ಹೇಳೋದನ್ನೇ ಹೇಳ್ತಾ ಇದ್ದೀವಿ. ಒಟ್ಟಿನಲ್ಲಿ ಇದು ಉತ್ತರ ಇಷ್ಟೇ, ಸರ್ವಕಾಲಿಕ. ನೀವು ಎಷ್ಟು ಜನ ಒಪ್ಕೊಳ್ತಾರೋ ಒಪ್ಕೊಳ್ಳಲ್ಲ ಗೊತ್ತಿಲ್ಲ, ದೇವರು ಒಬ್ಬನೇ ಇರೋದು. ಸುಮ್ಮನೆ ಅವನಿಗೆ ವಿಕಾರ ಮಾಡ್ತಾ ಇದೀವಿ ಅಂತ ನನಗನ್ನಿಸುತ್ತೆ. ನೀವು ಹೇಳ್ತೀವಿ ನಮ್ಗೆ ಇಷ್ಟ ಬಂದ ಆಕಾರದಲ್ಲಿ ನಾವು ಪೂಜೆ ಮಾಡ್ತೀವಿ, ನನಗೆ ಕಾಣಿಸ್ತಾನೆ ಅಂತ ನೀವು ಹೇಳ್ತಾ ಇದ್ರೆ ಅದನ್ನ ಹೆಂಗೆ ನಂಬಕ್ಕಾಗುತ್ತೆ ನಾವು? ನೀವು ಹೇಳ್ಬೋದು ನನ್ನ ಹೃದಯದಲ್ಲಿ ದೇವರು ಇದ್ದಾನೆ ಅಂತ ಹೇಳ್ಬೋದು. ಹಂಗಾದ್ರೆ ನಿಮ್ಮ ಪ್ರಕಾರ ಎಲ್ಲ ಹೃದಯದಲ್ಲಿ ದೇವರು ಇದ್ದು ಎಲ್ಲರೂ ಒಳ್ಳೆ ಬುದ್ಧಿನ ಮತ್ತೆ ಯಾಕೆ ಇವತ್ತು ಇಷ್ಟೊಂದು ಅನಾಚಾರಗಳು, ಇಷ್ಟೊಂದು ಅಪರಾಧಗಳು, ಭ್ರಷ್ಟಾಚಾರಗಳು? ಆಮೇಲೆ ಇನ್ನೊಂದು ಹೇಳಿದ್ರಿ ದುಷ್ಟ ಸಂಹಾರಕ್ಕೋಸ್ಕರ ದೇವರಿದ್ದಾನೆ ಅಂತ. ಇವತ್ತು ನೋಡಿ ಸರ್ ಎಷ್ಟು ನಡೀತಾ ಇದಾವೆ. ಎಂತೆಂಥ ಉದಾಹರಣೆಗೆ ರಾಜಕೀಯ ತಗೊಳ್ಳಿ, ರಾಜಕೀಯದಲ್ಲಿ ಎಂತೆಂಥವ್ರು ಜನಗಳಿಗೆ ಮೋಸ ಮಾಡಿ, ಅನ್ಯಾಯ ಮಾಡಿ, ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ಕೊಳ್ತಾವ್ರೆ. ಎಷ್ಟೆಷ್ಟು ಈ ಅಪಹರಣಗಳಾಗಿರ್ಬೋದು, ಅಥವಾ ಅತ್ಯಾಚಾರಗಳು, ಹೆಣ್ಮಕ್ಳ ಅತ್ಯಾಚಾರಗಳಾಗಿರ್ಬೋದು, ಶೋಷಣೆಗಳಾಗಿರ್ಬೋದು. ಈ ಒಂದ್ ಕಡೆ ಬಡವನಾಗೇ ಉಳ್ಕೊತಾ ಇದ್ದಾನೆ, ಇನ್ನೊಂದು ಕಡೆ ಶ್ರೀಮಂತರು ಅತಿ ಶ್ರೀಮಂತರಾಗ್ತಾ ಇದ್ದಾರೆ. ಅವ್ರನ್ನ ಯಾವ ದೇವರು ತಡಿತಾ ಇಲ್ಲ. ನೀವು ಹೇಳೋ ಲೆಕ್ಕದಲ್ಲಿ ದುಷ್ಟ ಸಂಹಾರ ಮಾಡೋನೇ ಭಗವಂತ ಆಗಿದ್ದಿದ್ರೆ ಮತ್ತೆ ಯಾಕೆ ಇವ್ರನ್ನೆಲ್ಲ ಯಾರು ಕೇಳ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಬರುತ್ತೆ. ಸೊ ಹಂಗಾಗಿ ಒಟ್ಟಾರೆಯಾಗಿ ನೀವು ಎಷ್ಟು ಮಾತಾಡಿದ್ರು ಕೊನೆಗೆ ಅಲ್ಲಿಗೆ ಬರಬೇಕು ಅಂತ ನನ್ನ ತೀರ್ಮಾನ. ಸೊ ನೀವೇನು ಹೇಳ್ತೀರಾ 33 ಕೋಟಿ ಎಲ್ಲ ಇಲ್ಲ ಸರ್, ಇದೆಲ್ಲ ಬಹುಶಃ ಅವರವರ ಅನುಕೂಲಕ್ಕಾಗಿ, ಬಹುಶಃ ಇನ್ನೊಂದು ಹೇಳ್ಬೋದು ಅವರವರ ಹೊಟ್ಟೆಪಾಡಗೋಸ್ಕರ ಒಂದೊಂದು ದೇವರನ್ನ ಸೃಷ್ಟಿ ಮಾಡಿಕೊಂಡು ಅದಕ್ಕೊಂದು ದೇವಸ್ಥಾನ ಕಟ್ಕೊಂಡು ಆಮೇಲೆ ಭಕ್ತಾದಿಗಳು ಬಂದಾಗ ಅವ್ರ ಹತ್ರ ವಸೂಲಿ ಮಾಡಿ ನಾನು ನೋಡಿದ್ದೀನಿ. ನಾನು ಯಾವುದೇ ಹೆಸರಿನಲ್ಲಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನೀವು ಕಾಣಿಕೆ ಹಾಕಿದ್ರೆ ನಿಮ್ಮನ್ನ ನೋಡ್ತಕ್ಕಂಥ ಒಂದು ವಿಧಾನನೇ ಬೇರೆ. ಯಾರೋ ಒಬ್ಬ ವ್ಯಕ್ತಿ ಕಾಣಿಕೆ ಹಾಕ್ದಿರ ಬರೀ ನಮಸ್ಕಾರ ಮಾಡಿದ್ರೆ ಅವ್ರು ಪ್ರಸಾದನೂ ಕೊಡಲ್ಲ. ಈ ಥರದ ಘಟನೆಗಳು ನಾನು ನೋಡ್ತಕ್ಕಂಥ. ಹೌದೌದು. ಮತ್ತೆ ಅಲ್ಲಿ ಎಲ್ಲಿ ದೇವ್ರು ಬಂತು? ಯಾವತ್ತು ಸರ್ ದೇವರು ಸೃಷ್ಟಿಕರ್ತ ಅಂತ ನೀವು ಹೇಳಿದಾಗ ದೇವರಿಗೆ ಎಲ್ಲರೂ ಒಂದೇ, ಆ ಜಾತಿ ಈ ಜಾತಿ ಕೆಳ ಜಾತಿ ಮೇಲ್ಜಾತಿ ಅಂತ ಏನು ಇಲ್ಲ. ಇದನ್ನೆಲ್ಲ ನೀವು ದೇವರ ಒಂದು ಹೆಸರಿನಲ್ಲಿ ನೀವು ಹೇಳ್ಬೋದು ದೇವ್ರು ಮಾಡ್ತಾ ಇಲ್ಲ ಸರ್, ನಾವು ಮಾಡ್ಕೊಳ್ತಾ ಇರೋದು ಅಂತ ನೀವು ವಾದ ಮಾಡ್ತೀರಾ. ಆದರೆ ದೇವರ ಹೆಸರನ್ನ ದೇವರನ್ನ ಮುಂದಿಟ್ಕೊಂಡು ಒಂದು ದೇವಸ್ಥಾನವನ್ನು ಮುಂದಿಟ್ಕೊಂಡು ನಡೀತಾ ಇರ್ತಕ್ಕಂಥ ಒಂದು ವಿದ್ಯಮಾನಗಳು ಇವೆಲ್ಲ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಮ್ಮ ಸಮಾಜದ ದಾರಿ ತಪ್ಪಿಸ್ತಾವೆ ಅಂತ ನನಗನ್ಸುತ್ತೆ ಸರ್. ಒಳ್ಳೆ ವಿಚಾರವನ್ನು ಹೇಳಿದ್ರಿ ಸರ್. ಇಲ್ಲಿ ಇಂಥ ದಾರಿ ತಪ್ಪಿದ ಮತಿಗೇಡುಗಳಿಗೆ ಬುದ್ಧಿ ಕೊಡಬಹುದಾಗಿತ್ತು ದೇವರು. ಇಲ್ಲ, ಒಳ್ಳೆ ವಿಚಾರವನ್ನ ಇವತ್ತು ಪ್ರಶ್ನೆ ಮಾಡಿದ್ದೀರಾ. ಇಲ್ಲಿ ಒಂದು ತಂಡ ನಾವು ದೇವರನ್ನ ಅಣು ರೇಣು ತೃಣ ಕಾಷ್ಟಗಳಲ್ಲಿ ಕೂಡ ಕಾಣ್ತೀವಿ ಅಂತ ಒಂದು ತಂಡ ವಾದ ಮಾಡ್ತಾ ಇದೆ. ಇನ್ನೊಂದು ತಂಡ ಇಲ್ಲ, ದೇವರ ಪರಿಕಲ್ಪನೆ ಇರ್ತಕ್ಕಂಥದ್ದು ಒಬ್ಬನೇ ದೇವನು, ಅವನೇ ಈ ಪ್ರಪಂಚದ ಒಂದು ಎಲ್ಲ ಭೌತಿಕ ನಿಯಮಗಳನ್ನ, ಎಲ್ಲ ಜನಜೀವನಗಳನ್ನ, ಎಲ್ಲ ಜೀವಿಗಳನ್ನ, ಚರಾಚರ ಶಕ್ತಿಗಳನ್ನ, ಚಲನೆಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ಏಕಮೇವ ದೇವ, ಅವನೇ ಭಗವಂತ, ಅವನ ನಿರಾಕಾರ ಸ್ವರೂಪ ಅಂತಕ್ಕಂಥ ಒಂದು ತತ್ವವಾದ ಮಾಡ್ತಾ ಇದೆ. ಈ ದೇವರ ಸ್ವರೂಪ ಮತ್ತೆ ಪರಿಕಲ್ಪನೆಯಲ್ಲಿ ಒಂದೊಂದು ಸಿದ್ಧಾಂತ ಒಂದೊಂದು ವೈವಿಧ್ಯತೆಗಳನ್ನ ಹೇಳೋದ್ರಿಂದ ಮತ್ತೆ ನಾನು ಈ ಸಿದ್ಧಾಂತ ಸರಿಯಾಗಿದೆ ಅಂತಕ್ಕಂಥ ವಾದವನ್ನ ನಾನು ಒಪ್ಕೊಳ್ಳೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಅವ್ರ ಮಾತುಗಳನ್ನ ಕೇಳೋದು ಬರುತ್ತೆ. ಆಮೇಲೆ ನೀವು ಹೇಳೋದಿರ್ತಕ್ಕಂಥ ಚರ್ಚೆ ಹೌದಪ್ಪ ಹಿಂಗೂ ಕೂಡ ಇರ್ಬೋದಲ್ಲ ಅಂತ ವಾದನೂ ಕೂಡ ಬರುತ್ತೆ. ಯಾಕಂದ್ರೆ ದೇವರ ಪರಿಕಲ್ಪನೆ ಅವರವರ ದೃಷ್ಟಿಕೋನದಲ್ಲಿ ಅವರವರ ವೈಚಾರಿಕ ಅವರವರ ಸಿದ್ಧಾಂತಗಳಿಗೆ ಅವರವರು ಯಾರನ್ನ ಅನುಯಾಯಿಗಳಾಗಿ ಅವರು ಯಾವ ಒಂದು ಸಿದ್ಧಾಂತದ ಅನುಯಾಯಿಗಳಾಗಿ ಅದನ್ನ ಫಾಲೋ ಮಾಡ್ತೀರಾ ಅನ್ನೋ ಒಂದು ಚರ್ಚೆ, ಒಂದು ದೃಷ್ಟಿಕೋನದ ಮೇಲೆ ಬರುತ್ತೆ ಅಂತಕ್ಕಂಥದ್ದು ಇರಲಿ. ಆ ವಿಚಾರಗಳು ಏನೇ ಇದ್ರೂ ಕೂಡ ಮತ್ತೆ ಮೂರ್ತಿ ಸರ್ ಅವರ ಒಂದು ವಾದಕ್ಕೆ ನಮ್ಮ ಪ್ರಸನ್ನ ಕುಮಾರ್ ಅವರು ಏನು ಹೇಳ್ತಾರೆ ಅಂತ. ಸರ್, ಇವತ್ತಿನ ಚರ್ಚೆ ಭಾರತದಲ್ಲಿ ಮುಕ್ಕೋಟಿ ದೇವರುಗಳು ಇದೆಯೋ ಅಥವಾ ಇಲ್ವೋ? ನಮ್ಮ ವಾದ ಮತ್ತು ನಂಬಿಕೆ ಖಂಡಿತ ಇದೆ. ಆದರೆ ಸರ್ ಏನು ಹೇಳ್ತಾರೆ, ನಿಮ್ಮ ಮುಕ್ಕೋಟಿ ದೇವರ ದೇವಸ್ಥಾನದಲ್ಲಿರೋ ಆಚರಣೆ ಸರಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ಆಚರಣೆ ಬಗ್ಗೆ ನಾವು ಮಾತಾಡ್ತಾ ಇಲ್ವಲ್ಲ, ಆಚರಣೆಗಳು ಬೇಕಿಲ್ಲ. ಅದ್ರ ಇವತ್ತಿನ ಟಾಪಿಕ್ ಏನು? ದೇವರು ಇದು ಆಚರಣೆಗಳು ಯಾವುದರಿಂದ ಬಂದಿರೋದು ಸರ್? ಆಚರಣೆಗಳು ವ್ಯಕ್ತಿಯಿಂದ ಬಂದಿದೆ.
ದೇವರುಗಳಿಂದಲ್ಲ, ದೇವ್ರುಗಳಿಂದ ದೇವಸ್ಥಾನಗಳಲ್ಲಿ ಆಚರಣೆಗಳಿಲ್ಲ. ಸರ್ ನೋಡಿ, ಈ ಜಾತಿ ಬಿಡಬಾರ್ದು, ಆ ಜಾತಿ ಬಿಡಬಾರ್ದು. ಮನುಷ್ಯರು ಮಾಡಿದ್ದದು, ಸರ್, ಮನುಷ್ಯರು ಈಗ- ಮಾಡಿದ್ದು, ನಾವು ಮಾಡಿದ್ದದು, ಮತ್ತೆ ಅಂತ ದೇವ್ರು ಮಾಡಿದ್ದಲ್ಲ. ಈಗ ಅಂತ ಹೆಸರಿರ್ತಕ್ಕಂಥ ದೇವಸ್ಥಾನಗಳು ಬೇಕಾ? ನಮ್ಮ ಮೂಲಭೂತ ಪ್ರಶ್ನೆ. ಸಮಾಜಕ್ಕೆ ಬೇಕಾ? ನೀವು ಒಪ್ಪಿಗೆ ಅಂತೀರಾ? ಬೇಕಾ ದೇವಸ್ಥಾನ? ದೇವ್ರು ಬೇಕು, ಅದನ್ನ ಆಚರಣೆ ಮಾಡ್ತಕ್ಕಂಥ ಜನ ಬೇಡ ಅಂತ. ವಿಧಾನಗಳಲ್ಲಿ ಅಂತ ಮೌಢ್ಯತೆ ಇರ್ಬೋದು. ದೇವಸ್ಥಾನಗಳು ಬೇಕಾ? ಆಚರಣೆ ಮಾಡ್ತಕ್ಕಂಥ ವಿಧಾನಗಳಲ್ಲಿ ಮೌಢ್ಯತೆ ಇರ್ಬೋದು. ಅಲ್ಲ ಸ್ವಾಮಿ, ಈಗ ಅಲ್ಲಲ್ಲ ನೀವ್ ಹೇಳ್ತಾ ಇರೋದು ಈಗ ದೇವ್ರುಗಳು ಹಂಗಿಲ್ಲ, ದೇವಸ್ಥಾನಗಳು ಹಂಗಿದೆ, ಜನ ಮಾಡ್ತಾ ಇದಾರೆ ಅಂತಂದ್ರೆ ಆ ದೇವಸ್ಥಾನಗಳು ಬೇಕಂತ ನನ್ನ ಮೂಲಭೂತ ಪ್ರಶ್ನೆ. ಅಂತ ಹೇಳಿ ದೇವಸ್ಥಾನಗಳು ಬೇಕಾ? ಹೇಳಿ ಸರ್, ಅವರ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ಸರ್, ಇವತ್ತಿನ ಚರ್ಚೆ ಭಾರತದಲ್ಲಿ ಮುಕ್ಕೋಟಿ ದೇವರುಗಳು ಇದಾವ, ಖಂಡಿತ ಇದ್ದಾವೆ. ಆಚರಣೆ ಸರಿ ಇಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕಲ್ಲ. ನೋಡಿ, ಒಬ್ಬ ಮನುಷ್ಯನ ಹತ್ರ ದೇವ್ರು ಹೋಗ್ತಾನೆ. ದೇವ್ರು ಹೋದಾಗ ಬರಪ್ಪ ನೀನು ಕರ್ಕೊಂಡು ಹೋಗಿ ಬಂದೀನಿ ಅಂತ ಹೇಳ್ತಾನೆ. ನಿನ್ನ ಕಾಲ ಮುಗೀತು, ಬಾ ಕರ್ಕೊಂಡು ಹೋಗಿ ಬಂದೀನಿ ಅಂತಾನೆ. ಸರಿ, ನಿಂಗೆ ಇಷ್ಟು ವರ್ಷ ಅವಕಾಶ ಕೊಟ್ಟನಲ್ಲ ಸೃಷ್ಟಿ ಮಾಡಿ, ನೀನು ಏನು ಮಾಡಿ, ನಿಂದು ಅಂತ ಏನಿದೆ ಇಲ್ಲಿ? ಮನುಷ್ಯ ಮೊದಲೇ ನಾನು ನಂದು, ನಂದ ಈ ಆಸ್ತಿ, ಈ ಮನೆ, ಈ ಕಾರು ಎಲ್ಲ ನಂದೆ. ಅಯ್ಯೋ ದಡ್ಡ, ಈಗ ನೀನು ಕರ್ಕೊಂಡು ಹೋದ ತಕ್ಷಣ ಇದು ಬೇರೆ ಕಣೆಯ, ನಿಂದೇನು ಅಲ್ವಾ? ನನ್ನ ಹೆಂಡ್ತಿ ಮಕ್ಕಳು, ಅಯ್ಯ ನೀನು ಹೋದ ತಕ್ಷಣ ಅವ್ರು ಇಲ್ಲೇ ಇರ್ತಾರೆ, ನಿನ್ನವಾವು. ಈ ದೇಹ ಮಣ್ಣಿಗೆ ಹೋದ ತಕ್ಷಣ ನಿಂದೇನು? ಕೈ ಮುಗಿದು ಕೇಳ್ತಾನೆ, ಭಗವಂತ ಹಂಗಾರೆ ನಂದೇನು? ನಾನು ಇಷ್ಟು ವರ್ಷ ಏನು? ನಿಂದು ನಾನು ಕೊಟ್ಟಂಥ ಅವಕಾಶ, ಸಮಯ. ಆ ಸಮಯವನ್ನು ನೀನು ಯಾತಕ್ಕೆ ಉಪಯೋಗಿಸ್ಕೊಂಡೆ, ಅದೇ ನಿನ್ನ ಪುಣ್ಯ. ಭಗವಂತ ಎಲ್ಲರಿಗೂ ಅವಕಾಶ ಮತ್ತು ಸಮಯವನ್ನು ಕೊಡ್ತಾನೆ. ಅದನ್ನು ಅವ್ನು ಹೆಂಗೆ ದುರುಪಯೋಗ ಮಾಡ್ಕೊತಾನೆ, ಅದನ್ನು ಒಂದು ಅವಕಾಶ. ಸೃಷ್ಟಿ ಮಾಡಿ ಎಲ್ಲವನ್ನು ಪರ್ಫೆಕ್ಟಾಗಿ ಕಳಿಸ್ಬಿಟ್ಟು ಒಂದು ಅದ್ಭುತವಾದ ಸಮಾಜ ನಿರ್ಮಾಣ ಮಾಡೋಂಥ ಸರ್ ವಾದ ಮಾಡ್ತಾರೆ. ಸೊ ಭಗವಂತ ಅವಕಾಶ ಕೊಟ್ಟನೆ, ಎಲ್ಲರಿಗೂ ಸಮಾನವಾದ ಅವಕಾಶ ಕೊಟ್ಟನೆ. ನನ್ನ ಮತೀನತೆಗೆ ನಾನು ಮಾಡ್ಕೊಂಡಿದ್ದೆಲ್ಲವ ಭಗವಂತ ನನ್ನ ದೂಷ ಸರಿಯಾಗುತ್ತಾ? ಮನುಷ್ಯ ಈಗ ಹೆಂಗ್ ಸಾಧ್ಯ ಆಗುತ್ತೆ? ಈಗ ನಾನು ತಪ್ಪು ಮಾಡಿದ್ದೀನಿ, ನನ್ನ ಮಗುಗೆ ಶಿಕ್ಷೆ ಕೊಡೋದಾ? ನಾನು ತಪ್ಪು ಮಾಡೀನಿ, ನನ್ನ ತಾಯಿಗೆ ಶಿಕ್ಷೆ ಕೊಡೋದಾ? ಭಗವಂತಂದೇನು ತಪ್ಪಿದೆ? ಭಗವಂತ ಅವಕಾಶ ಕೊಟ್ಟ, ಸಮಯ ಕೊಟ್ಟ. ನಾನು ಅದನ್ನು ನನ್ನ ಅನುಕೂಲಕ್ಕೆ ತಕ್ಕಂತೆ ನನಗೆ ಬೇಕಾದಂಗೆ ನಾನು ಸೃಷ್ಟಿ ಮಾಡ್ಕೊಂಡು ಅದನ್ನು ಇನ್ನೊಬ್ಬರ ಮೇಲೆ ಬರೀ ಏರ್ದಾರ್ದೇ ತಪ್ಪ? ಅದನ್ನು ತಪ್ಪು ಅಂತ ಹಿಂದೆ ಗೊತ್ತಿಲ್ಲ ನನಗೆ. ಹಿಂದಿನ ಮನಸ್ಥಿತಿ, ಈಗಿನ ಮನಸ್ಥಿತಿನ ನಾನು ಯಾಕೆ ಧಿಕ್ಕರಿಸಬಾರ್ದು? ಭಗವಂತನನ್ನು ದೂಷಿಸ್ಬೇಡಿ. ಖಂಡಿತವಾಗ್ಲೂ 33 ಕೋಟಿ ಜನ ಭಗವಂತರಿದ್ದಾರೆ. ಆ ಸಂಖ್ಯೆಗಳನ್ನು ಎಣಿಸ್ತಾ ಹೋಗೋದು, ಸಂಖ್ಯೆಗಳನ್ನ ಪ್ರಶ್ನಿಸ್ತಾ ಹೋಗೋದು, ಇದು ವಿವಾದ ಆಗುತ್ತೆ ಹೊರತಾಗಿ ಇದು ಒಂದು ಕನ್ಕ್ಲೂಷನ್ಗೆ ಬರಲ್ಲ. ಮೌಢ್ಯಗಳಿರ್ತಕ್ಕಂಥ ದೇವಸ್ಥಾನ ಯಾಕೆ ಬೇಕು ಅಂತ ಕೊಟ್ಟೆ ಸರ್ ಕೇಳಿದ್ರು. ಮೌಢ್ಯಗಳಿರ್ತಕ್ಕಂಥ ದೇವಸ್ಥಾನ, ಆ ಮೌಢ್ಯಗಳನ್ನ ಆಚರಣೆ ಮಾಡ್ತಿರ್ತಕ್ಕಂಥವ್ರು ಮನುಷ್ಯರು ನಾವು. ಅಂತ ಆಚರಣೆಯನ್ನು ಬಿಟ್ಟರೆ ಎಷ್ಟು ಬೇಕಾದ್ರೆ ದೇವಸ್ಥಾನ ಇರಲಿ. ಒಂದು ವೇಳೆ ಮೌಢ್ಯ ಆಚರಣೆ ನಡೀತಾರೆ, ಉಡುಪಿಯಲ್ಲಿ ಮೌಢ್ಯ ಆಚರಣೆ ನಡೀತಾ ಇತ್ತು ಒಂದು ಅನಾದಿ ಕಾಲದಲ್ಲಿ. ಕನಕದಾಸರಿಗೆ ಒಳಗಡೆ ಬಿಟ್ಟಿಲ್ಲ ಅನ್ನೋ ಒಂದು ಇದಿತ್ತು. ದೇವರ ದರ್ಶನಕ್ಕೆ, ಕೃಷ್ಣನ ದರ್ಶನಕ್ಕೆ ಬಿಟ್ಟಿಲ್ಲ ಅನ್ನೋ ವಿವಾದ ಇತ್ತು. ಇವತ್ತು ಸತ್ಯದ ದರ್ಶನ ಆದ ತಕ್ಷಣ ಸತ್ಯದ ದರ್ಶನ ಆಯ್ತಲ್ಲ ಅಲ್ಲಿ, ಎಲ್ಲರೂ ಹೋಗ್ತಾ ಇದ್ದಾರೆ. ಕೃಷ್ಣ ಆ ಮೌಢ್ಯವನ್ನ ಧಿಕ್ಕರಿಸಿ ಕನಕನಿಗೆ ತನ್ನ ಕಿಂಡಿಯ ಮೂಲಕ ಗೋಡೆಯಲ್ಲಿ ಕಿಂಡಿಯನ್ನು ತೋರಿಸಿದ್ರು. ಆಚರಣೆಯಲ್ಲಿ ಅಲ್ಲಿ ಮೌಢ್ಯ ಇತ್ತು. ಆಚರಣೆ ಬರ್ತಾರೆ ಈಗ ನಾವು ಮಾತಾಡಿದ್ರೆ ಆಚರಣೆ ಅಲ್ಲ, ಅಲ್ಲಿ ಮೌಢ್ಯ ಇತ್ತು. ನಾವು ಮಾತಾಡಿದ್ರೆ ಅದು ಆಚರಣೆ. ದೇವರಲ್ಲ, ಮೌಢ್ಯ ಆಚರಣೆ. ನೀವು ಮೌಢ್ಯಗಳು ಬಲೆ ಇದ್ದೀರಾ ಆದ್ರೆ ಸರ್? ದೇವ್ರ ಬಗ್ಗೆ 33 ಕೋಟಿ ದೇವ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಮೌಢ್ಯಗಳು ಆಚರಣೆ ಮಾಡಿದ ಮನುಷ್ಯರು. ಹೇಳಿ ಸರ್. ಭಕ್ತ ಕುಂಬಾರರು ಎಂಥ ಭಕ್ತ, ಆತನ ಕಷ್ಟಕ್ಕೆ ಭಗವಂತನೇ ಬಂದ. ಯಾವ ರೂಪದಲ್ಲಿ ಬಂದ ಅಂತ ಕೇಳ್ಕೊಂಡು ಕೂತ್ಕೊಳಕ್ಕಾಗುತ್ತಾ? ಕಷ್ಟಕ್ಕೆ ಒಲಿದನೇ ಭಗವಂತ. ಹೇಮರೆಡ್ಡಿ ಮಲ್ಲಮ್ಮನ ಪವಾಡ, ಅವರ ಕಷ್ಟಕ್ಕೆ ಭಗವಂತನುಲಿದ. ಭಗವಂತ ಭಕ್ತರ ಪರವಾಗಿರ್ತಾನೆ. ಆಚರಣೆ ಮಾಡಿ ಸರ್ ಹೇಳಿರು, ಎಂಥ ಅದ್ಭುತ ಸರ್. ಕರ್ಣಗೆ ಎಂಥ ಕಷ್ಟ ಕಾಲದಲ್ಲಿ ಭಗವಂತ ಒಡಿ ಬಿಲ್ಲು ಅಂತಾನಲ್ಲ, ಅದು ದೇವ್ರ. ಗುರುಗಳು ಹೇಳಿರು, ದ್ರೌಪದಿ ಒಂದೇ ಕೈಲಿ ಬೇಡ್ಬೇಕಾರ ಭಗವಂತನಿಗೆ ಒಲಿಲಿಲ್ಲ ಅಂತ. ಎರಡೂ ನೋಡಿ ಸರ್, ಎರಡೂ ನಾವು ಸೂಕ್ಷ್ಮವಾಗಿ ಗಮನಿಸೋದಾದರೆ ಕರ್ಣ ಮಾನವ ಶ್ರೇಷ್ಠ, ಆದರೆ ಧರ್ಮಶ್ರೇಷ್ಠ. ಆತನ ಈ ಇತಿಹಾಸದಲ್ಲಿ ಆತನ ವ್ಯಕ್ತಿತ್ವ ಅಮೋಘ. ಆದರೆ ಆತ ಇದ್ದಂಥ ಸ್ಥಳ ಮತ್ತೆ ಅವನು ವಾಲಿದಂಥ ಜಾಗ ಮತ್ತೆ ಅವನಿಗೆ ಬೇಕೋ ಬೇಡವೋ ಮಾಡಿದಂಥ ಕೆಲಸಗಳು ಅವನದು ಪಾಪದ ಕೂಡ ತುಂಬಲೇಬೇಕಲ್ವ? ಆಮೇಲೆ ಆ ಯಾಕೆ ಇವತ್ತು ಅನಾಚಾರ ಆದ ತಕ್ಷಣವ ಅದು ಯಾರ್ಯಾರೋ ಏನೇನೋ ಮಾಡ್ತಾರೆ ಅವ್ರಿಗೆ ತಕ್ಷಣ ಶಿಕ್ಷೆ ಕೊಡಬಾರ್ದು? ಶ್ರೀಕೃಷ್ಣ ಶಿಶುಪಾಲಿಗೆ ಒಂದೇ ಸರಿ ಕರ್ಕೊಂಡು ಹೋದ್ನ, ಅವಕಾಶ ಕೊಟ್ಟ, 100 ಅವಕಾಶಗಳನ್ನ ಕೊಟ್ಟ.
ಎಲ್ಲರಿಗೂ ಅವ್ರದ್ದು. ಈಗ ನನ್ನ ಸೃಷ್ಟಿಗೆ ಒಂದು ಕಾರಣ ಇದೆ, ನನ್ನ ಸೃಷ್ಟಿಗೊಂದು ಕಾರಣ ಇದೆ, ಸುಮ್ಮನೆ ಸೃಷ್ಟಿಯಾಗಿಲ್ಲ ನಾನು. ಆ ಸೃಷ್ಟಿಯ ಫಲಗಳನ್ನು ಭಗವಂತ ನನಗೇ ಬಿಟ್ಟಿದ್ದಾನೆ. ನನಗೆ ಪುಣ್ಯ ಬೇಕೋ ಪಾಪ ಬೇಕೋ, ನಾನು ಮಾಡೋ ಕೆಲಸವನ್ನು ಇಡೀ ಸಮಾಜಕ್ಕೆ, ಇಡೀ ಸೃಷ್ಟಿಗೆ ಅನ್ವಯಿಸೋದು, ಕೃತ್ಯಗಳಲ್ಲಿ ಅದನ್ನು ತೋರಿಸ್ಬೇಕಷ್ಟೇ ನಾನು. ಅದು ನ್ಯಾಯನ? ದೇವರು, ಮುಕ್ಕೋಟಿ ದೇವರುಗಳು ಇದ್ದಾರೆ, ಆದರೆ ಆಚರಣೆಗಳ ಹೆಸರಿನಲ್ಲಿ ದೇವ್ರುಗಳಿಂದ ತೊಂದರೆ ಆಗ್ತಿದೆ ಅನ್ನೋದು ನ್ಯಾಯಸಮ್ಮತವಲ್ಲ. ಮಾನವ ನಿರ್ಮಿತ ಅನೇಕ ದೋಷಗಳಿದ್ದಾವೆ. ಬರೀ ಧರ್ಮ ಅಂತಲ್ಲ, ಮನುಷ್ಯ ತಾನು ಬೆಳೀತಾ ಅನೇಕ ಅವಘಡಗಳನ್ನು ಮಾಡ್ತಾ ಇದ್ದಾನೆ. ಆದರೆ ನಮ್ಮ ಕಣ್ಣಿಗೆ ಕಾಣುವಂಥ ಯಾವುದೋ ಒಂದು ವಿಚಾರ ಇಟ್ಕೊಂಡು ಇದೇ ಎಲ್ಲದಕ್ಕೂ ಕಾರಣ ಅನ್ನೋದು ನ್ಯಾಯಸಮ್ಮತವಲ್ಲ. ಭಾರತದಲ್ಲಿ ಮುಕ್ಕೋಟಿ ದೇವರುಗಳಿದ್ದಾರೆ, ಪರಿಶುದ್ಧವಾಗಿ ಆಚರಿಸುವ ಎಲ್ಲರಲ್ಲಿದ್ದಾರೆ, ಎಲ್ಲರ ಮನಸ್ಸಲ್ಲಿದ್ದಾವೆ, ಯಾರೆಲ್ಲ ನ್ಯಾಯಯುತವಾದ ಧರ್ಮಯುತವಾದ ಮಾರ್ಗದಲ್ಲಿ ಇಲ್ಲದೆ ಹೋದರೆ ಈ ದೇಶಕ್ಕೆ ಇಂಥ ಒಂದು ವಿಶ್ವಗುರು ಆಗುವಂಥ ಅವಕಾಶ ಇತ್ತ? ಎಲ್ಲ ದೇಶದಲ್ಲೂ ದೇವರಿದ್ದಾರೆ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ. ಆದರೆ ಭಾರತ ಪರಮ ಪವಿತ್ರವಾಗಿ ಅದ್ಭುತ ಶ್ರೇಷ್ಠ ದೇಶವಾಗಿರೋದಕ್ಕೆ ಈ ಧರ್ಮನೂ ಕಾರಣ, ಇಲ್ಲಿನ ಸಂಸ್ಕೃತಿನೂ ಕಾರಣ, ದೇವರುಗಳು ಕಾರಣ. ಎಲ್ಲ ಒಂದು ಜೊತೆಯಾಗಿದ್ದಾಗ ಮಾತ್ರ. ಒಂದು ಸಣ್ಣ ಪುಟ್ಟ ದೋಷ ಇರುತ್ತೆ, ಅದು ಎಲ್ಲದೂ 100% ಪರ್ಫೆಕ್ಟ್ ಅಂತ ಹೇಳೋದಿಲ್ಲ, ಅದನ್ನು ಸರಿ ಮಾಡಬೇಕು ಹೊರತಾಗಿ ದೂಷಿಸೋದು ನ್ಯಾಯಸಮ್ಮತವಲ್ಲ. ಒಳ್ಳೆ ವಿಚಾರವನ್ನು ಹೇಳಿದರು. ಯಾಕಂದರೆ ಭಗವಂತನ ಇರುವಿಕೆಯನ್ನು ಆಯಾ ಸಮಯದಲ್ಲಿ, ಆಯಾ ಕಾಲಘಟ್ಟದಲ್ಲಿ, ಆಯಾ ಪರಿಸ್ಥಿತಿಗಳಿಗೆ ಅನುಸಾರವಾಗಿ ಭಗವಂತನ ಇರುವಿಕೆಯನ್ನು ನಮ್ಮ ಶಾಸ್ತ್ರಗಳಲ್ಲಿ, ನಮ್ಮ ಕಥೆಗಳಲ್ಲಿ ಮತ್ತು ನಮ್ಮ ಜೀವನದಲ್ಲಿ ಆಗಾಗ ನಮಗೆ ತೋರಿಸ್ಕೊಳ್ತು ಹೋಗ್ತಾ ಇದ್ರು ಕೂಡ ನಮಗೆ ಅದನ್ನು ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥ ಒಂದು ವಾದವನ್ನು ಪ್ರಸನ್ನ ಕುಮಾರ್ ಅವರು ಇಟ್ಟರು. ಈ ಎಷ್ಟೇ ವಾದಗಳಿದ್ದರೂ ಕೂಡ ಈ ಭಗವಂತ ಅಂತಕ್ಕಂಥದ್ದು ಏಕ ದೇವತಾ ಆರಾಧನೆಯ ಒಂದು ಕಲ್ಪನೆಯಲ್ಲಿ ಮೂಡಿಬಂದಿದ್ದು. ಇವತ್ತು ನಾವು ಇಷ್ಟೆಲ್ಲ ದೇವತೆಗಳನ್ನು ಆರಾಧನೆ ಮಾಡ್ತೀವಿ, ಅದು ಮೌಢ್ಯ. ಇಷ್ಟೆಲ್ಲ ದೇವತೆಗಳ ಆರಾಧನೆ ಜೊತೆಗೆ ಮನುಷ್ಯ ತನ್ನನ್ನು ತಾನೇ ವೈಭವೀಕರಿಸ್ಕೊಂಡು ನಾನೇ ದೇವರು ಅಂತ ಹೇಳ್ಕೊಂಡು ಕೂತ್ಕೊಂಡಿರ್ತಾನಲ್ಲ, ಆ ವರ್ಗ ಪದ್ಧತಿ ಮೌಢ್ಯ. ಇದು ಅಂಥವೆಲ್ಲ ಈ ದೇವರ ಒಂದು ಪರಿಕಲ್ಪನೆ ಆಧಾರದ ಮೇಲೆ ಇವೆಲ್ಲ ಹುಟ್ಟಾಕಿದ್ದು ಅಂತ ಇಂಥ ಒಂದು ಪದ್ಧತಿಯನ್ನು ನಾನು ಕೂಡ ಖಂಡಿಸ್ತೀನಿ. ಅವರ ಒಂದು ವಾದಕ್ಕೆ ಭಗವಂತನ ಇರುವಿಕೆಯ ದೃಷ್ಟಿಕೋನ ಬೇರೆ ಬೇರೆ ಇರೋದ್ರಿಂದ ನಮ್ಮ ಮುಕ್ಕೋಟಿ ದೇವರುಗಳ ಸಂಖ್ಯೆ ಇದೆ ಅಂತಕ್ಕಂಥ ಪ್ರಸನ್ನ ಕುಮಾರ್ ಅವರ ವಾದಕ್ಕೆ ಕೊಟ್ರೇಶ್ ಅವರು ಏನು ಹೇಳ್ತಾರೆ ಅಂತ. ಮುಕ್ಕೋಟಿ ದೇವರುಗಳು ಯಾವುದರ ಪರಿಕಲ್ಪನೆ? ದೇವರ ಪರಿಕಲ್ಪನೆ ಇರಬೇಕು. ಅಲ್ಲ, ಯಾರು ಮಾಡಿದ್ದು? ದೈವಿಕ ಪರಿಕಲ್ಪನೆ ದೇವರೇ ಮಾಡ್ಕೊಂಡ್ಬಿಡ್ತಾ? ಅದೇ ಅವ್ರ ಲೆಕ್ಕದಲ್ಲಿ ಅದೇ ನಾನು ಕೇಳ್ತಿರೋದು, ಯಾರ ಪರಿಕಲ್ಪನೆ? ವರ್ಗದ ಪರಿಕಲ್ಪನೆ. ವರ್ಗದಲ್ಲ ಸರ್, ನಮ್ಮ ಭಕ್ತಿಯ ಪರಿಕಲ್ಪನೆ ಅದು. ಯಾವುದು? ವೇದಗಳ ಪರಿಕಲ್ಪನೆ. ನೀವೆಲ್ಲ ಇಷ್ಟ ತನಕ ಹಿಡ್ಕೊಂಡು ವಾದ ಮಾಡಿದ್ದಲ್ಲ. ಅಲ್ಲ, ವೇದ ಮತ್ತು ಮುಕ್ಕೋಟಿ ಅಂತ ಪ್ರಸ್ತಾಪ ಆಗಿರೋದು ವೇದದ ಪರಿಕಲ್ಪನೆ. ಈ ವೇದದ ಪರಿಕಲ್ಪನೆಗಳು ಏನಿದಾವೆ, ಸಮಾಜವನ್ನ ಶೋಷಣೆ ಮಾಡಿದ್ದೇ ಹೆಚ್ಚು. ವೇದದಿಂದ ಬಂದಂಥ ಏನು ಅಂಶಗಳು ಇದ್ದಾವೆ, ಸಮಾಜವನ್ನ ದುಸ್ತರಕ್ಕೇಡು ಮಾಡಿದ್ದೇ ಹೆಚ್ಚು. ಅಂಥ ವೇದದ ಬಗ್ಗೆ ಬಸವಣ್ಣರು ಒಂದು ಮಾತನ್ನು ಹೇಳ್ತಾರೆ, ವೇದಕ್ಕೆ ವರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳ ನಿಕ್ಕುವೆ, ತರ್ಕದ ಬೆನ್ನ ಭಾರ ನೆತ್ತಿವೆ, ಆಗಮದ ಮೂಗ ಕೊಯ್ಯುವೆ, ನೋಡಯ್ಯ ಮಹಾದಾನೆ ಕೂಡಲ ಸಂಗಮ ದೇವ, ಮಾದಾರ ಚೆನ್ನಯ್ಯನ ಮಗನಾನಯ್ಯ ಅಂತ ಹೇಳ್ತಾರೆ. ಬಹಳ ಅದ್ಭುತವಾಗಿ ಹೇಳ್ತಾರೆ. ಅಂದರೆ ಈ ವೇದ, ಶಾಸ್ತ್ರ, ತರ್ಕ ಇವುಗಳ ಕೂಸುಗಳು ಇವು ದೇವತೆಗಳೆಲ್ಲ. ಇವೆಲ್ಲ ಯೂಸ್ಲೆಸ್ ಫೆಲೋಗಳು ಅಂತ, ಇವು ಎಲ್ಲ ಹುಟ್ಟಾಕಿರೋದು ಅಂತ. ಆದ್ದರಿಂದ ಇದೇ ಸುಳ್ಳು ಅಂತಂದ, ವೇದನೆ ಸುಳ್ಳು ಅಂತಂದು ಇಲ್ಲಿ ಶಿವಶರಣರು ಹೇಳಿದಾಗ, ವೇದದಿಂದ ಜನಿತವಾದಂಥ ಈ ಮುಕ್ಕೋಟಿ ದೇವತೆಗಳು ಏನಿದ್ದಾವೆ ಅವೆಲ್ಲವೂ ಸುಳ್ಳೆ. ಮತ್ತೆ ಪ್ರಸನ್ನ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಪಾಪದ ಕೂಡ ತುಂಬಿತ್ತು ಕರ್ಣನಿಗೆ, ಹಂಗಾಗಿ ಅದು ಹೋಗ್ಲೇಬೇಕು ಅಂತ. ಕೃಷ್ಣನು ಸಾಯ್ತಿನ ಕೊನೆಗೆ, ಅಂದರೆ ಕೃಷ್ಣನ ಪಾಪದ ಕೊಡನು ತುಂಬಿತ್ತು. ಈಗ ದೇವರು ಅಂತ ಒಂದು ಪರಿಕಲ್ಪನೆ ಇದ್ದಾಗ, ಈ ಕೃಷ್ಣ ಒಬ್ಬ ದೇವರು ಅಂತ ಇಡೀ ಒಂದು ಭಾರತದಲ್ಲಿ ನಾವು ಪೂಜೆ ಮಾಡ್ತೀವಿ. ದೇವರು ಪಾಪ ಮಾಡಿತ್ತ? ನಾನು ಅವರ ದೃಷ್ಟಿಕೋನದಲ್ಲೇ ಸಾಕ್ತಾ ಇದ್ದೀನಿ. ಸೃಷ್ಟಿಗಂತೆ ನಮ್ಮ ಶಿವಶರಣರು ಕಂಡಂತ ದೈವಿ ಪರಿಕಲ್ಪನೆ ಬಗ್ಗೆ ಸಂಚಿಕೆ ಒಂದರಲ್ಲಿ ನಾನು ಹೇಳಿದ್ದೀನಿ. ಯಾರಿಗೆ ಹುಟ್ಟು ಸಾವಿಲ್ಲವೋ, ಯಾರು ನಿರಾಕಾರನೋ, ಯಾರೋ ಅಯೋನಿಜನೋ ಅವನು ದೇವರು. ನೀವು ಹೇಳಿದಂತೆ ಈ ದೇವತೆಗಳು ಮುಕ್ಕೋಟಿ ದೇವರುಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ರಲ್ಲ. ಆಮೇಲೆ ಅವ್ರು ಹೇಳಿದರು, ಕರ್ಣಂದು ನಾವು ಹೇಳಿದೆ, ಕರ್ಣನಿಗೆ ಅವರು ಪಾಪದ ಕೊಡ ತುಂಬಿಟ್ಟಿತ್ತು. ಅವನು ಯಾಕಂದರೆ ದುರ್ಯೋಧನನ ಕಡೆಗಿದ್ದ, ಅದರಿಂದ ಪಾಪದ ಕೊಡ ತುಂಬಿತ್ತು. ದುರ್ಯೋಧನನ ಕಡೆಗಿದ್ದರೆಲ್ಲ ಪಾಪಿಗಳು, ಪಾಂಡವರಕ್ಕಿದ್ದ ಇದ್ದರೆಲ್ಲ
ಪುಣ್ಯವಂತರು ಪಾಪಿಗಳಂತ ನಾನು ಹೇಳಿಲ್ಲ, ಅಧರ್ಮ ಧರ್ಮ. ಕರ್ಣನ ವಿಷಯದಲ್ಲಿ ಅವನು ಪಾಪದ ಕೊಡ ತುಂಬಿತ್ತು, ಹಂಗಾಗಿ ಅವನು ಸಾಯಲೇಬೇಕಾಗಿತ್ತು, ಸತ್ತ ಅಂತ. ಇದೇ ಒಂದು ವಿಷಯ ಇಟ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಕೃಷ್ಣ ದೇವರು ಅಂತ ಹೇಳಿದ್ರು, ಇವರು ಧರ್ಮಶ ಅಂತ ಹೇಳಿದ್ರು, ಯುಗ ಯುಗಗಳಿಂದನೂ ಕೃಷ್ಣ ದೇವರು ಅಂತ ಹೇಳಿದರು. ಆದರೆ ನಮ್ಮ ಶಿವಶರಣರು ಹೇಳ್ತಕ್ಕಂಥದ್ದು ಏನು ಅಂತಂತಂದರೆ, ಇವ್ರು ಯಾರೂ ದೇವರುಗಳಲ್ಲ, ಇವರು ನಮ್ಮಂತೆ ಈ ಭೂಮಿಯಲ್ಲಿ ವಾಸ ಇದ್ದು ಆಳಿ ಈ ಭೂಮಿಯನ್ನು ನಮ್ಮಂತೆ ಜನಿ ತಗೊಂಡು ನಮ್ಮಂತೆ ಸಾವನ್ನು ಅಪ್ಪಿ ಹೋಗಿರ್ತಕ್ಕಂಥವ್ರು. ಅವರ ಕೆಲವು ತತ್ವಾದರ್ಶಗಳನ್ನು ನಾವು ಪಾಲನೆ ಮಾಡ್ತೀವಿ ಹೊರತು ದೇವರುಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಶಿವಶರಣರ ಒಂದು ಏನು ಎಂಥ ವಾದ ಅಂತ ಕರಿತೀವಿ, ಅದು ನಿಚ್ಚಳವಾದಂಥ ಒಂದು ವಾದ, ಶಿವಶರಣರ ವಾದ. ಈ ದೃಷ್ಟಿಯಲ್ಲಿ ದೇವರು ಅಂತ ನೀವು ವಾದ ಮಾಡ್ತಾ ಇದ್ದೀರಿ ಕೃಷ್ಣನಿಗೆ ಆವಾಗಲಿಂದನೂ. ಆದರೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಪಾಪದ ಕೊಡ ಬಂದಾಗ ನನಗೆ ಪ್ರಶ್ನೆ, ನಾವಿಬ್ಬರು ಅವಾಗಲೇ ಚರ್ಚೆ ಮಾಡ್ಕೊಂಡಿದ್ವಿ, ಅಯ್ಯೋ ಶ್ರೀಕೃಷ್ಣ ಸತ್ತೋದ, ಶ್ರೀಕೃಷ್ಣನಿಗೂ ಪಾಪದ ಕೊಡ ತುಂಬಿತ್ತ ಇವ್ರ ದೃಷ್ಟಿಯಲ್ಲಿ? ನನಗೆ ಗೊತ್ತಿರಲಿಲ್ಲ ಅದು. ಬಹುಶಃ ಇವತ್ತು ಅವರ ಮಾತಿನಿಂದ ನನಗೆ ಪಾಪದ ಕೊಡ ತುಂಬಿತ್ತು. ಸೃಷ್ಟಿ ಅಂತ್ಯ ಅಲ್ಲ, ಸೃಷ್ಟಿ ಮಾಡಿದೇನೆ ದೇವರು ಅಂದಾಗ ದೇವರಿಗೆ ಹೆಂಗೆ ಅಂತ್ಯ ಬರಬೇಕು ಅಂತ ನನ್ನ ಪ್ರಶ್ನೆ. ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದೆ ಅಂತ ಭಗವಂತನಿಗೆ ಹೆಂಗೆ ಸಾವು ಬರುತ್ತೆ? ಸಾವು ಬಂದ್ರೆ ಅವನು ಹೆಂಗ ಭಗವಂತ ಅಂತ ನಾವು ಒಪ್ಪಿಗೆ ಬೇಕಾಗುತ್ತೆ. ಹುಟ್ಟೇ ಇಲ್ಲ ಅಂದಾಗ ಸಾವದಿಲ್ಲಿಂದ ಬಂತ. ಈಗ ಭಗವಂತ ಎಲ್ಲವನ್ನು ಸೃಜಿಸುವ ಶಕ್ತಿ ಭಗವಂತನಿಗಿದ್ದಾಗ ಅವನಿಗೆ ಯಾಕೆ ಸಾವು ಬರಬೇಕು ಅಂತ? ಈ ಮೂಲಭೂತ ಪ್ರಶ್ನೆಗಳು ನಮ್ಮ ಇದು ಯಾರ ಒಂದು ಭಾವನೆಗಳು ಧಕ್ಕೆ ತರಲಿಕ್ಕೆ ನಾನು ಮಾತಾಡ್ತಾ ಇಲ್ಲ. ಮೂಲಭೂತ ಪ್ರಶ್ನೆಗಳು ಇವು ನಮ್ಮನ್ನು ಕಾಡ್ತಕ್ಕಂಥವು. ಯಾಕೆ ಈ ಪ್ರಶ್ನೆಯನ್ನು ನಾನು ಎತ್ತಾ ಇದ್ದೇನೆ ಅಂದರೆ, ನಿಜವಾದ ದೈವಿ ಕಲ್ಪನೆ ಏನಾಗ್ತಾ ಇದೆ ವಾಸ್ತವದಲ್ಲಿ? ನಿಜವಾದ ದೇವರಿಂದ ನಾವು ಯಾವ ರೀತಿ ವಿಮುಖವಾಗ್ತಾ ಇದ್ದೀವಿ, ಏನನ್ನು ಪೂಜೆ ಮಾಡೋಕೆ ಹೊರಟಿದ್ದೀವಿ? ಅಲ್ಲಿ ಹೇಳ್ತಾರೆ, ಹೆಂಗೆ ವೇದವ್ಯಾಸ ಹುಟ್ಟಿ ಬಂದ ಮೇಲೆ ಚತುರ್ವೇದಗಳು ಹುಟ್ಟಿದ್ದು ಕಂಡೆ. ಅಲ್ಲಿವರೆಗೆ ವೇದಗಳು ಇರಲಿಲ್ಲ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಇರಲಿಲ್ಲ. ಇವು ವೇದವ್ಯಾಸನ ತರುವಾಯ ನಂತರ ಬಂದಿದ್ದು. ಭಾರತೀಯ ಪರಂಪರೆ, ಇವ್ರು ಹೇಳಿ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮ, ಹಿಂದೂ ಪರಿಕಲ್ಪನೆ ಬಂದಿದ್ದೆ ಅವಾಗ. ಇತ್ತೀಚಿನ ದಿನಗಳಲ್ಲಿ ಹಿಂದೂ ಪರಿಕಲ್ಪನೆ ಬಂದಿದ್ದು. ನೀವು ಹೇಳಿದ್ರೆ ಅದಕ್ಕೆ ಸಿಂಧೂ ನಾಗರಿಕತೆ ಇತ್ತು, ಅದನ್ನು ನಾವು ಒಪ್ಪಿಕೊಳ್ಳೇಬೇಕು. ಸಿಂಧೂ ನಾಗರಿಕತೆ ನಮಗೆ ಪುರಾತನ ಒಂದು ನಾಗರಿಕತೆ. ಸಿಂಧೂ ನಾಗರಿಕತೆ ಇದ್ದಾಗ ಆರ್ಯರು ನಮ್ಮ ಭಾರತಕ್ಕೆ ಬಂದೇ ಇರಲಿಲ್ಲ. ದ್ರವಿಡಿಯನ್ಸ್ ಇದ್ವಿ ನಾವು ದಕ್ಷಿಣ ಭಾರತದಲ್ಲಿ. ವೇದವ್ಯಾಸ ಬಂದಾದ್ಮೇಲೆ ವೇದಗಳು ಹುಟ್ಕೊಂಡಿದ್ದು. ವೇದಗಳು ಹುಟ್ಕೊಂಡಾದ್ಮೇಲೆ ನೀವು ಇವತ್ತೇನು ಪೂಜೆ ಮಾಡ್ತೀರಿ, ಭಾರತದಾದ್ಯಂತ ಕಲ್ಲು ಮಣ್ಣು ಮರ ಗಿಡ ಎಲ್ಲ ದೇವರುಗಳು, ಬೀದಿಗೆ 10 ದೇವಸ್ಥಾನಗಳು ಕಟ್ಕೊಂಡು, ಜಾತಿಗೆ 20 ದೇವಸ್ಥಾನಗಳು ಕಟ್ಕೊಂಡು, ಇವೆಲ್ಲ ಹುಟ್ಕೊಂಡಿದ್ದು ಯಾವಾಗ? ಇತ್ತೀಚೆಗೆ. ಇದರಲ್ಲಿ ರಾಜಕೀಯದ ಒಂದು ಕುತಂತ್ರವೂ ಇದೆ. ತಗೊಳ್ಳಿ, ನಿಮ್ಮ ಜಾತಿಯದ ಒಂದು ದೇವಸ್ಥಾನ ಮಾಡಿ ನಾನು ದುಡ್ಡು ಕೊಡ್ತೀನಿ, ಯಾಕೆ ನಾನು ಮತ ಹಾಕ್ಸ್ಕೋಬೇಕು? ದೇವರುಗಳು ಈಗ ನನ್ನ ಒಂದು ಮೂಲಭೂತ ಪ್ರಶ್ನೆ, ದೇವರುಗಳಿಂದ ನಾವು ಹುಟ್ಟಿದ್ವೋ ನಮ್ಮಿಂದ ದೇವರು ಹುಟ್ಟಿದ್ವೋ ಅಂತ. ನಾವು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಆಲೋಚನೆ ಮಾಡೋಣ. ಯಾರು ಯಾರಿಗೆ ಸೃಷ್ಟಿಕರ್ತ? ದೇವರು ನಮಗೆ ಸೃಷ್ಟಿಕರ್ತನೋ ನಾವು ದೇವರಿಗೆ ಸೃಷ್ಟಿಕರ್ತರು? ಯಾವುದೋ ಒಂದು ದೇವಸ್ಥಾನವನ್ನು ಕಟ್ತೀವೋ, ಒಂದು ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪಿಸ್ತೀವೋ, ಮೂರ್ತಿಗೆ ಜೀವವನ್ನು ತುಂಬೋಕ್ಕೆ ಒಬ್ಬ ಸ್ವಾಮೀಜಿ ಬರ್ತಾನೆ, ಸಾಧ್ಯನಾ? ಒಂದು ಕಲ್ಲಿಗೆ ಜೀವವನ್ನು ತುಂಬತಕ್ಕಂಥ ಒಬ್ಬ ಸನ್ಯಾಸಿ, ಒಬ್ಬ ಸ್ವಾಮಿ, ಒಬ್ಬ ಸತ್ತೋದ ಮನುಷ್ಯನನ್ನು ಬದುಕಿಸ್ಲಿಕ್ಕಾಗುತ್ತಾ? ಪ್ರಾಣ ಕೊಡ್ಲಿಕ್ಕಾಗುತ್ತಾ? ಜೀವ ತುಂಬಕ್ಕಾಗುತ್ತಾ? ಎಲ್ಲಿ ಹೋಯ್ತು ನಿಮ್ಮ ಸಂಪ್ರದಾಯ? ನಿಜವಾದ ದೈವಿ ಕಲ್ಪನೆ ಎಲ್ಲಿ ಬಂತು? ಅಲ್ಲಿ ಹೇಳ್ತಾರೆ, ವೇದವ್ಯಾಸ ಹುಟ್ಟಿ ಬಂದ ಮೇಲೆ ಚತುರ್ವೇದಗಳು ಹುಟ್ಟಿದ್ದು ಕಂಡೆ, 6 ಶಾಸ್ತ್ರಗಳು ಹುಟ್ಟಿದ್ದು ಕಂಡೆ, 18 ಪುರಾಣಗಳು ಹುಟ್ಟಿದ್ದು ಕಂಡೆ. 18 ಪುರಾಣ ಹುಟ್ಟಿದ್ದರಿಂದ ಏಕದೇವೋಪಾಸನೆ ನಶಿಸಿದ್ದ ಕಂಡೆ. ನೀವು ಹೇಳಿದರೆ ಪ್ರಾರಂಭದಲ್ಲಿ ನಮ್ಮ ಭಾರತದಲ್ಲಿ ದ್ರವಿಡಿಯನ್ಸಲ್ಲಿ ಏಕದೇವೋಪಾಸನೆ ಇತ್ತು. ಏಕದೇವೋಪಾಸನೆಗೆ ಕೊಡಲಿ ಏಟು ಕೊಟ್ಟಿದ್ದೇ ಈ ವೈದಿಕ ಪರಂಪರೆ. ಎಲ್ಲ ದೇವರುಗಳನ್ನು, ಇಲ್ಲಬಲ್ಲದ ದೇವರುಗಳನ್ನು ಸೃಷ್ಟಿ ಮಾಡಿ ಅವರ ಹೊಟ್ಟೆಗಳನ್ನು ಹೊರಲಿಕ್ಕೋಸ್ಕರ, ಅವರ ಜೀವನವನ್ನು ರೂಪುರೇಷೆ ಮಾಡಲಿಕ್ಕೋಸ್ಕರ ಈ ದೇವರುಗಳನ್ನು ಸೃಷ್ಟಿ ಮಾಡ್ಕೊಂತ ಬಂದರು, ದೇವಸ್ಥಾನಗಳನ್ನು ಸೃಷ್ಟಿ ಮಾಡ್ಕೊಂತ ಬಂದರು. ಅಲ್ಲಿ ಅವರು ಪುರೋಹಿತರು, ಪೂಜಾರಿಗಳಾಗಿ ಇಡೀ ಜೀವನವನ್ನು ಅವರು ಕಟ್ಕೊಂತ ಬಂದರು. ಇದು ವಾಸ್ತವ ಸತ್ಯ ನಮ್ಮ ಭಾರತೀಯ ಇತಿಹಾಸದೊಳಗೆ. ಏಕದೇವೋಪಾಸನೆ ನಶಿಸಿದ್ದ ಕಂಡೆ, ಬಹುದೇವೋಪಾಸನೆ ಹುಟ್ಟಿ ಬೆಳೆದಿದ್ದ ಕಂಡೆ. ವೇದವ್ಯಾಸನೆ ಹುಟ್ಟದಿದ್ದಾಗ, ಅವನು ಹುಟ್ಟೋದಕ್ಕಿಂತ ಹಿಂದೆ ಭಾರತದಲ್ಲಿ ಏಕದೇವೋಪಾಸನೆ ಇದ್ದ ಕಂಡೆ. ಇದು ವಾಸ್ತವ ಸತ್ಯ. ಆದರೆ ನಾವು ಇಂದು ಏನು ಮಾಡ್ತಾ ಇದ್ದೀವಿ?
ಬಹುದೇವತಾರಾಧನೆ ಯಾರ ಪರಿಕಲ್ಪನೆ ಅಂತ ನಾವು ಹೇಳ್ತೀವಿ. ಹಿಂದೂ ಧರ್ಮ ಅಂತಂದು ಇವತ್ತು ನಾನು ಧಾರ್ಮಿಕ ಪರಿಕಲ್ಪನೆಯಲ್ಲಿ ಬಂದಾಗ ನಾನು ಹೇಳ್ತೀನಿ, ಧರ್ಮ ಅಂತ ಬಂದಾಗ ದೇವರು ಬರ್ತವೆ, ದೇವರು ಬಂದಾಗ ಜಾತಿ ಬರ್ತವೆ. ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟು ವರ್ಗಗಳಿದ್ದಾವೆ? ನನ್ನ ಮೂಲಭೂತ ಪ್ರಶ್ನೆ, ಎಷ್ಟು ವರ್ಗಗಳಿದ್ದಾವೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇಷ್ಟೇ. ಈಗ ಇವತ್ತೇನು ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇವು ಬರಲೇ ಇಲ್ಲ ಅದ್ರಾಗೆ. ಅವ್ರು ಹಿಂದೂಗಳಲ್ವಾ? ನೋಡಿ ನೀವು ಇದನ್ನೇ ಸಾಮಾಜಿಕ ವರ್ಗವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹೇಳ ನಾನು ಸ್ವಾಮಿ, ನಾನು ಇದ್ದದ್ದೇನು ಹೇಳ್ತಾ ಇದ್ದೀನಿ. ಶೂದ್ರದಲ್ಲಿ ಬಂತಲ್ಲ ಅಲ್ಲಿ, ಶೂದ್ರಲ್ಲಿ ಯಾರು ಬರ್ತಾರೆ ಹೇಳಿ? ನಾನು ಉದಾಹರಣೆ ಕೊಡಿ. ಶೂದ್ರರಂದ್ರೆ ಯಾರ್ಯಾರು ಉದಾಹರಣೆ ಕೊಡಿ ಸ್ವಾಮಿ. ಪರಿಶಿಷ್ಟ ಜಾತಿ ಸ್ವಾಮಿ ನಾನು ಕೇಳ್ತಾ ಇರೋದು ಶೂದ್ರರನ್ನ ಉದಾಹರಣೆ ನೀವು ಉಲ್ಲೇಖ ಮಾಡಿದ್ದೆ ಬರೋದಲ್ಲಿ. ಯಾರು ಬರ್ತಾರೆ? ಅವ್ರು ಶೂದ್ರಲ್ಲಿ ಬರ ಪಂಚಮರ ಅಂತಂದು ಹೊರಗಡೆ ಇಟ್ರು. ಪಂಚಮರ ಅಂದ್ರೇನು? 5ನೇ ವರ್ಗ ಅಂತ. ಅವರು ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯಕ್ಕೆ ಸಂಬಂಧಪಡಲ್ಲ, 5ನೇ ವರ್ಗ ಅಂತ ಊರಾಚೆ ಇಟ್ಟಿದ್ದು. ಇದು ನಿಮ್ಮ ಹಿಂದೂ ಧರ್ಮ ಅಲ್ಲಲ್ಲ. ನಂದು ಹೇಳ್ತೀನಿ, ಯಾಕೆಂದ್ರೆ ಶೂದ್ರ ವರ್ಗದಲ್ಲಿ ಯಾರ್ಯಾರು ಬರ್ತಾರೆ ಅಂದ್ರೆ ಥರ್ಡ್ ಬಿ, ಸೆಕೆಂಡ್ ಬಿ, ಫಸ್ಟ್ ಎ, ಇದ್ರ ಯಾವ್ಯಾವ ಕ್ಯಾಟಗರಿ ಬರ್ತಾವ ಅದು ಶೂದ್ರಕ್ಕೆ ಬರುತ್ತೆ. ಪಂಚಮರ ಅಂತಂದು ಹೊರಗಡೆ ಇಟ್ರಿ. ಯಾಕೆ ನಿಮ್ಮ ಹಿಂದೂ ಧರ್ಮಕ್ಕೆ ಪಂಚಮರ ಕಾಣ್ಲಿಲ್ವಾ? ನಿಮ್ಮ ದೊಡ್ಡ ದೇವರುಗಳು ಪಂಚಮರಿಗೆ ಕಾಣ್ಲಿಲ್ವಾ? ಎಲ್ಲಿ ಹೋಯ್ತು ನಿಮ್ಮ ಮುಕ್ಕೋಟಿ ದೇವರುಗಳು? ಏನ್ ಮಾಡಿದ್ರು ಸಾಮಾಜಿಕ ವ್ಯವಸ್ಥೆಯನ್ನ ಅಂತ ನನ್ನ ಮೂಲಭೂತ ಪ್ರಶ್ನೆ. ಯಾರಿಗೆ ಸಮಾನತೆ ಕೊಟ್ಟಿದೆ ನಿಮ್ಮ ಹಿಂದೂ ಧರ್ಮ? ಮಹಿಳಾ ಸಮಾನತೆ ಐತೋ ಅಥವಾ ಜಾತಿ ಸಮಾನತೆ ಐತೋ? ದೇವರ ಬಗ್ಗೆ ಒಂದ್ ಹೇಳ್ತೀನಿ, ಮತ್ತೆ ನಿಮ್ಗೆ ಅವಕಾಶ ಸಿಗುತ್ತೆ. ಇಲ್ಲಿ ಕೊಟ್ರೇಶ್ ಅವರ ಉದಾಹರಣೆ ಏನು ಅಂತಂದ್ರೆ, ಈ ಒಂದು ಹಿಂದೂ ಧರ್ಮದ ಪರಿಕಲ್ಪನೆಯಲ್ಲಿ ಸಾಕಷ್ಟು ಮೌಢ್ಯಗಳು ಎಂಟ್ರಿ ಆದವು. ಇದರಲ್ಲಿ ಯಾವಾಗ ಒಂದು ಜಾತಿ ಸಂಘರ್ಷಗಳು ಹುಟ್ಟಿದೆ ಈ ದೇವರುಗಳಿಂದ ಹುಟ್ಟಿದ್ದು, ಹುಟ್ಟುತ್ತೋ ಮನುಷ್ಯರಿಂದ ಹುಟ್ಟುತ್ತೋ ನೋಡೋಣ ಆ ತಂಡ ಏನು ವಾದ ಮಾಡುತ್ತೆ ಅಂತಂದು ದೇವರುಗಳೇ ಬಂದು ಜಾತಿ ಸಂಘರ್ಷವನ್ನು ಮಾಡ್ಕೊಂಡು ಅಂತ ಹೇಳಿದ್ನು. ಅದಕ್ಕೂ ಮುಖ್ಯವಾಗಿ ನಾನು ಒಂದು ಪ್ರಶ್ನೆ ಹೇಳಿದೆ. ನಾನು ಯಾಕೆಂತಂದ್ರೆ ದೇವರುಗಳನ್ನ ನಾವು ಸೃಷ್ಟಿ ಮಾಡಿದೀವಿ. ಈಗಿರ ಮುಕ್ಕೋಟಿ ದೇವರುಗಳು ಏನಿದ್ದಾರೆ ಇವ್ರು ಹೇಳಿದ್ದಾರೆ, ಮುಕ್ಕೋಟಿ ದೇವರುಗಳು ಎಲ್ಲ ಸಹ ಮಾನವ ನಿರ್ಮಿತ ದೇವರುಗಳು. ಇದು ಶತಸಿದ್ಧ. ನೀವು ಯಾವ ದೇವರನ್ನು ಉದಾಹರಣೆ ಕೊಡಿ, ಇಂಥ ಕಾಲಘಟ್ಟದಲ್ಲಿ ಈ ದೇವರು ಸೃಷ್ಟಿ ಆಯ್ತು ಅಂತ ನಾನು ಹೇಳ್ತೀನಿ. ನಾವು ಹೇಳಿದಂತ ದೇವರ ಪರಿಕಲ್ಪನೆ ಇದೆಯಲ್ಲ, ಅದು ನಾವು ಸೃಜಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿರಾಕಾರ ಸರ್, ನಿಮ್ಮ ವಾದವನ್ನ ಗೌರವಿಸ್ತೀನಿ, ನಿಮ್ಮ ವಾದವನ್ನು ಒಪ್ಕೊಳ್ತೀನಿ. ವರ್ಗ ಸಂಘರ್ಷ, ಜಾತಿ ಸಂಘರ್ಷ, ಮೇಲು ಕೀಳು ಎಲ್ಲವನ್ನು ಹುಟ್ಟಾಕಿದ್ದು ಈ ವೈದಿಕ ಪರಂಪರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ವೈದಿಕ ಪರಂಪರೆ ಬಹುದೊಡ್ಡ ಕೂಸೆ ಈ ದೇವತೆಗಳು. ಅದನ್ನೆಲ್ಲ ಒಪ್ಕೊಂತೀವಿ. ಈ ಮೌಢ್ಯಗಳನ್ನ ಬಿತ್ತು ಹಾಕಿರ್ತಕ್ಕಂಥ ಈ ಮನುಷ್ಯನ ಪರಿಕಲ್ಪನೆ ಮತ್ತು ದೇವರ ಪರಿಕಲ್ಪನೆ, ದೇವರು ಯಾವತ್ತೂ ಕೂಡ ದೇವರು ಬರೀ ಸೃಷ್ಟಿಕರ್ತ ಅಷ್ಟೇ. ಮನುಷ್ಯನ ಮಾಡಿರ್ತಕ್ಕಂಥ ಈ ಅಚಾತುರ್ಯಗಳನ್ನ ಕೊಟ್ರೇಶ್ ಸರ್ ಕೊಟ್ಟಿರ್ತಕ್ಕಂಥ ಈ ಎಲ್ಲಾ ಉದಾಹರಣೆಗಳನ್ನ ನಾನು ಒಪ್ಕೊಳ್ತೀನಿ ಮತ್ತು ಅದನ್ನ ಖಂಡಿತವಾಗಿ ಖಂಡಿಸ್ತೀನಿ ಕೂಡ. ಆದ್ರೆ ದೇವರ ವಿಷಯಕ್ಕೆ ಬಂದಾಗ ನಾನು ಮನುಷ್ಯ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮತ್ತೆ ದೇವರ ಮೇಲೆ ಹಾಕಲಿಕ್ಕೆ ಹೋಗಲ್ಲ. ದೇವರೇ ಬೇರೆ, ಮನುಷ್ಯನ ಮೇಲೆ ಅವನವನ ಆಚರಣೆಯ ಮೌಢ್ಯತೆಗಳ ಹಿನ್ನೆಲೆಯಲ್ಲಿ ಇಲ್ಲ ನಿಮ್ಮ ವಾದ ಕರೆಕ್ಟ್ ಆಗಿದೆ. ನಿಮ್ಮ ವಾದ ನಾನು ಕರೆಕ್ಟ್ ಆಗಿದೆ. ಮತ್ತೆ ಆ ಕಡೆ ಹೋಗ್ಬೇಕಲ್ಲ, ನಾನು ಆ ಕಡೆ ಹೋಗ್ಬೇಕು. ನಿಮ್ಮ ವಾದ ಕರೆಕ್ಟ್ ಇದೆ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈ ಮೌಢ್ಯತೆಗಳು ಇದ್ದಿದ್ದು ಕೂಡ ಕರೆಕ್ಟು. ಇದು ಸಮಾಜ ಬಿತ್ತನೆ ಮಾಡ್ತಾ ಸರ್, ಇದು ಸಾಕಷ್ಟು ಸಮಾಜ ಬಿತ್ತನೆ. ಆರ್ಯರು ಬಂದು ತಮ್ಮದೇ ಆಗಿಂತ ಪರಿಕಲ್ಪನೆಯನ್ನು ಹೊತ್ಕೊಟ್ರು, ಬಹುದೇವತಾರಾಧನೆಯನ್ನು ಕೊಟ್ಟರು. ಹಿಂದಿನಿಂದ ಇರ್ತಕ್ಕಂಥ ಒಂದು ಏಕದೇವ ಪದ್ಧತಿಗಳಿಗೆ ಕೊಡಲಿ ಪೆಟ್ಟು ಬಿತ್ತು. ಸಿಂಧೂ ನಗರಿ ಕಾಲದಿಂದ ಬೆಳೆದು ಬಂದಿರತಕ್ಕಂಥ ಏಕದೇವ ಪದ್ಧತಿ, ವ್ಯಾಸಗಳು ಬಂದಾಗ ಚತುರ್ವರ್ಣಗಳು ಆಯ್ತು, 4 ಋಗ್ವೇದಗಳು ಸೃಷ್ಟಿಯಾದವು. ಒಂದೊಂದು ಹಂತದಲ್ಲಿ ಹಿಂಗೆ ಮೌಢ್ಯಗಳು ಬೆಳೀತಾ ಇವತ್ತು ಈ ಒಂದು ಹಂತಕ್ಕೆ ಬಂದು ನಿಂತಿದೆ ಅಂತಕ್ಕಂಥ ಇವ್ರ ವಾದವನ್ನು ನಾನು ಒಪ್ತೀನಿ. ಇವೆಲ್ಲವನ್ನು ಕೂಡ ಮನುಷ್ಯ ಮಾಡಿರ್ತಕ್ಕಂಥ ಈ ಪರಿಕಲ್ಪನೆಗೆ ದೇವರನ್ನ ನಾವು ದೂರ ತಪ್ಪ ಅಥವಾ ಇದನ್ನ ದೇವರ ಒಂದು ಪರಿಕಲ್ಪನೆಯಲ್ಲಿ ಮೂಡಿದ್ದ, ಏನ್ ಹೇಳ್ತಾರೆ ನಮ್ಮ ಸತೀಶ್ ಸರ್ ಅಂತ ಈ ಕಡೆ ಬದಿಗಿಡ್ತೀನಿ ನಾನು. ಬೇಕಾದ್ರೆ ಇಲ್ಲಿ ಸಾಮಾಜಿಕ ವ್ಯವಸ್ಥೆಗೆ ವಿಚಾರಗಳನ್ನು ತಗೊಳ್ಳೋದಲ್ಲ, ಇಲ್ಲಿ ದೇವರ ವಿಚಾರ ಮಾತ್ರ ತಗೋಬೇಕು. ನಾನು ಆಗಲೇ ಇಬ್ಬರು ಕೂಡ ನನ್ನ ವಿರೋಧಿ ಬಳಗಳು ಇಬ್ಬರು ಏನು ಹೇಳ್ತಾ ಇದ್ದಾರೆ, ದೇವರಿಗೆ ಸಾವಿತ್ತು, ಕೃಷ್ಣ ಹೆಂಗೆ ಸಾತ್ತೋದ, ರಾಮ ಹೆಂಗೆ ಸತ್ತೋದ ಅನ್ನೋ ಲೆಕ್ಕಕ್ಕೆ ಹೇಳ್ತಾ ಇರಲಿ. ನಾವು ದೇವರ ಪರಿಕಲ್ಪನೆ ನೋಡ್ತಿರೋದು ನಾವು ದಶಾವತಾರಗಳಲ್ಲಿ ನೋಡ್ತೀವಿ. ನಾನು ಮೊದಲೇ ಒಂದು ಮಹಾಭಾರತದ ಒಂದು ಶ್ಲೋಕವನ್ನು ಉಲ್ಲೇಖ ಮಾಡಿದೆ. ಎಲ್ಲಿ ಅಧರ್ಮ ತಾಂಡವಾಡ್ತೋ ಅಲ್ಲಿ ನಾನು ಧರ್ಮ ಸ್ಥಾಪನೆ ಮಾಡೋದಕ್ಕೋಸ್ಕರ ನಿರಂತರವಾಗಿ ಹುಟ್ಟು ಬರ್ತಾ ಇರ್ತೀನಿ ಅಂತ ಕೃಷ್ಣ ಹೇಳಿರ್ತಕ್ಕಂಥದ್ದು. ಹಾಗಾಗ್ಬಿಟ್ಟು ಆ ಒಂದು ಹಂತದಲ್ಲಿ ಒಂದು ಕಾಲಘಟ್ಟದಲ್ಲಿ ಆ ಒಂದು ಜನ್ಮದ ಒಂದು ಅವತಾರದ ಪೂರ್ಣ ಆದ ನಂತರ ಅದು ಅಂತ್ಯ ಆಗತ್ತೆ. ಅಂತ್ಯ ಆಗಿ ಮತ್ತೊಂದು ಅವತಾರದಲ್ಲಿ ಬರ್ತಾರೆ. ಸೊ ಅಂತ್ಯ. ಆಮೇಲೆ ಇನ್ನೊಂದು ಹೇಳಿದ್ರು, ದೇವರಿಗೆ ಸಾವಿರೋದಿಲ್ಲ ಅಲ್ಲ ಅಂತ ಹೇಳಿ. ಆಮೇಲೆ ನಿಮ್ಮ ದೇವರು ಕೊಲ್ತಾನ, ಹೊಟ್ಟೆ ಬಗ್ಗದು ಕಳ್ಳು ತೆಗಿತಾನ, ಹಾಗೆ ಎಲ್ಲ ಅಂತ ಹೇಳಿದ್ರು ಅವರು. ಆಗಲೇ ಹೇಳ್ಬೇಕಾದ್ರೆ ಈಗ ಹಿರಣ್ಯಕಶಿಪಿನ ಒಂದು ಸನ್ನಿವೇಶ ಬರಬೇಕಾದ್ರೆ ಅಲ್ಲಿ
ಆ ಕತೆ ಬರ್ಬೇಕಂದ್ರೆ ಆ ಒಂದು ಪಾತ್ರ ಅದೊಂದು ವಿಚಾರ ಬರಬೇಕಂತಂದರೆ ಮೊದಲೇ ಅವರು ಜಯಾ ವಿಜಯ್ ಅವರು ಜಯಾ ವಿಜಯರಾಗಿ ವಿಷ್ಣುವಿನ ಆಸ್ಥಾನದಲ್ಲಿ ಅವರು ಸೇವಕರಾಗಿದ್ದಂಥ ದ್ವಾರಪಾಲಕರಾಗಿದ್ದಂಥ ಒಂದು ದೃಶ್ಯ ಅದು. ಅವರು ಏನೋ ಒಂದು ಪಾಪವನ್ನು ಮಾಡ್ತಾರೆ, ಅವರಿಗೆ ಭೂಮಂಡಲದಲ್ಲಿ ಮತ್ತೆ ಜನ್ಮ ಇತ್ತು, ನೀನು ನಿಮ್ಮ ಪಾಪವನ್ನು ಕಳ್ಕೊಂಡು ನೀನು ಶಾಪವನ್ನು ಕಳ್ಕೊಂಡು ಬನ್ನಿ ಅಂತ ವಿಷ್ಣು ಹೇಳ್ತಕ್ಕಂಥ ಆದೇಶ ಅಲ್ಲಿ. ಇಲ್ಲಿ ಅವರು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ ಅವರಲ್ಲಿ ಪ್ರಶ್ನೆ, ನೀವು ನನ್ನ ಭಕ್ತರಾಗಿದ್ದು ಸುಮಾರು ವರ್ಷಗಳ ಇದ್ದು ಭೂಮಿಯಲ್ಲಿ ಇದ್ದು ಬರ್ತೀರೋ ಅಥವಾ ನನ್ನ ಶತ್ರುಗಳಾಗಿ ಕೆಲವೇ ದಿನ ಇದ್ದು ನನ್ನ ಸ್ಥಾನಕ್ಕೆ ಬರ್ತಿರೋ ಅಂತ ವಿಷ್ಣು ಕೇಳಿದಾಗ, ಭಗವಂತ ನಿನ್ನ ಸ್ಥಾನವನ್ನು ಬಿಟ್ಟು ನಿನ್ನ ಸನ್ನಿಧಿಯನ್ನು ಬಿಟ್ಟು ನಾವು ಬಹಳಷ್ಟು ದಿನ ಇರೋಕ್ಕಾಗೋದಿಲ್ಲ, ಹಾಗಾಗಿ ನಿನ್ನ ಶತ್ರು ಆದರೂ ಪರವಾಗಿಲ್ಲ, ನಾವು ಕೆಲವೇ ದಿನದಲ್ಲಿ ನಮ್ಮ ಪಾಪವನ್ನು ಭೂಮಿಯಲ್ಲಿ ಕಳ್ಕೊಂಡು ನಿನ್ನ ಸನ್ನಿಧಾನಕ್ಕೆ ಬರ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹಿರಣ್ಯಕಶಿಪು ಶತ್ರುವಾಗಿ ಬಂದು ಬೇಗ ಮೋಕ್ಷವನ್ನು ಪಡ್ತಾನೆ. ಸೊ ಹಾಗಾಗಿ ಇಲ್ಲಿ ದೇವರ ಪರಿಕಲ್ಪನೆ ಇದೆ. ಭಾರತ ದೇಶದಲ್ಲೂ ಕೂಡ ಭಾರತದ ಸಂವಿಧಾನ ಹೇಳಿದೆ, ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ ಜಾತ್ಯತೀತ ಅನ್ನೋ ಪದವನ್ನು ಸೇರಿಸ್ಬಿಟ್ಟು ಎಲ್ಲ ಧರ್ಮವನ್ನು ಸಮಾನವಾಗಿ ಕಾಣಬೇಕು, ಎಲ್ಲ ಜಾತಿ ಎಲ್ಲರೂ ಕೂಡ ದೇವರ ಆರಾಧನೆ ಮಾಡಿ ಸ್ವತಂತ್ರರು. ಈ ಥರದ ಒಂದು ವಾದಗಳನ್ನು ಮಾಡ್ತಾ ಇದ್ರೆ ಈ ವಾದಕ್ಕೆ ಚರ್ಚೆಗೆ ಅಂತ್ಯನೇ ಇಲ್ಲ. ನೋಡಿ, ನಾವು ಈ ಒಂದು ವಾದದಲ್ಲಿ ಏನು ಮಾಡ್ತೀವಿ, ರಾಮಾಯಣದ ಎಕ್ಸಾಂಪಲ್ ಅಂತ ತೆಗೆದುಕೊಂಡ್ವಿ, ಮಹಾಭಾರತ ಉದಾಹರಣೆಗಳನ್ನು ತೆಗೆದುಕೊಂಡ್ವಿ, ಪೌರಾಣಿಕ ಕಥೆಗಳನ್ನು ತೆಗೆದುಕೊಂಡು ದೇವರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಕ್ಕಂಥ ಉದಾಹರಣೆಗಳನ್ನು ಎರಡೂ ತಂಡದವರು ವಾದ ಮಾಡಿದರು. ಇಲ್ಲಿ ಬರೀ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಪುರಾಣದ ಕಥೆಗಳಾಗಲಿ ಇದು ಬರೀ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ. ಎಲ್ಲ ಧರ್ಮದಲ್ಲೂ ಕೂಡ ಅವರದೇ ಆಗಿರ್ತಕ್ಕಂಥ ಈ ಥರದ ಒಂದು ದುಷ್ಟ ಸಂಹಾರದ ಕಥೆಗಳು ತಮ್ಮದೇ ಆಗಿರ್ತಕ್ಕಂಥ ಧರ್ಮದಲ್ಲಿ ನೆಲೆ ಮಾಡಿವೆ. ಬೇಕಾದ್ರೆ ನೀವು ಕುರಾನ್ಗಳನ್ನು ಓದಿ, ಗುರುನಾನಕರ ಧರ್ಮ ಗ್ರಂಥಗಳನ್ನು ಓದಿ, ಬೈಬಲ್ಗಳನ್ನು ಓದಿ, ಎಲ್ಲರಲ್ಲೂ ಕೂಡ ಶಿಷ್ಟ ಪದ್ಧತಿಯನ್ನ ಮೇಲೆತ್ತಿ ದುಷ್ಟ ಪದ್ಧತಿಯನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಎಲ್ಲಾ ಧರ್ಮದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ದುಷ್ಟರನ್ನ ನಶಿಸ್ತಾನೆ, ದುಷ್ಟರನ್ನು ನಾಶ ಮಾಡ್ತಾನೆ, ಸಂಹಾರ ಮಾಡ್ತಾನೆ ಅಂತಂದ್ರೆ ಎಲ್ಲಾ ದೇವರುಗಳ ಅಸ್ತಿತ್ವವನ್ನು ನಾವು ಪ್ರಶ್ನೆ ಮಾಡೋದಲ್ಲ. ಆಯಾ ಧರ್ಮ, ಆಯಾ ನಂಬಿಕೆ, ಆಯಾ ಒಂದು ಸಿದ್ಧಾಂತಗಳ ನೆಲೆಗಟ್ಟಿನಲ್ಲಿ ಈ ಧರ್ಮಗಳು ಸ್ಥಾಪನೆ ಆಗಿದೆ ಹೊರತು ಇವತ್ತು ಎಷ್ಟೋ ಶತಮಾನ ಕಳೆದು ಧರ್ಮದ ದೇವರ ನೆಲೆಯಲ್ಲೇ ಸ್ಪಷ್ಟವಾದಂಥ ಉತ್ತರವನ್ನೇ ಸಿಕ್ಕದೇ ಇರತಕ್ಕಂಥ ಈ ಕಾಲದಲ್ಲಿ ನಾವು ಯಾವುದೋ ಒಂದು ಧರ್ಮದ ಕಥೆಯನ್ನ, ಇನ್ಯಾವುದೋ ಧರ್ಮದ ಒಂದು ಸಿದ್ಧಾಂತಗಳನ್ನ ಇದೇ ಸರಿ ಅಂತಕ್ಕಂಥ ವಾದ ಮಾಡೋದು ಕೂಡ ಅಷ್ಟೇ ಒಂದು ಸಮಂಜಸವಲ್ಲ ಅಂತಕ್ಕಂಥ. ಏನೇ ಆಗಲಿ ನಿಮಗೆ ಕೊಟ್ಟಿರ್ತಕ್ಕಂಥ ವಿಷಯಗಳನ್ನ ತುಂಬಾ ಚೆನ್ನಾಗಿ ಅದನ್ನ ಮಂಡನೆ ಮಾಡಿದ್ರು. ಕೊಟ್ರೆ ಸರ್ ಮತ್ತೆ ಮೂರ್ತಿ ಸರ್ ಅವರು ಮುಕ್ಕೋಟಿ ದೇವರುಗಳು ಸುಳ್ಳು ಅಂತಕ್ಕಂಥ ವಾದದಲ್ಲಿ ಎಷ್ಟೋ ವಾಸ್ತವ ಅಂಶನ ಬಳಿಗೆ ತಂದ್ರು. ಮತ್ತೆ ಮುಕ್ಕೋಟಿ ದೇವರುಗಳು ನಿಜ ಅಂತ ಒಂದು ತತ್ವ ಪರಿಕಲ್ಪನೆಯಲ್ಲಿ ಅಲ್ಲಿ ದೇವರುಗಳನ್ನ ಈ ಮನುಷ್ಯ ಯಾವ್ಯಾವ ದೃಷ್ಟಿಕೋನದಲ್ಲಿ ನೋಡ್ತಾನೆ ಅಂತ ಪರಿಕಲ್ಪನೆಯನ್ನು ಕೂಡ ತುಂಬಾ ಚೆನ್ನಾಗಿ ಕೊಟ್ರಿ. ವೀಕ್ಷಕರೇ, ಇಲ್ಲಿ ನಾವು ಒಂದು ಅಂಶಕ್ಕೆ ಏನ್ ಬರಬೇಕು ಅಂತಂದ್ರೆ, ಈ ಧರ್ಮ ಅಂತಕ್ಕಂಥದ್ದು ಪ್ರವಾದಿಗಳಿಗೆ, ಧರ್ಮ ರಕ್ಷಕರಿಗೆ, ಧರ್ಮ ಸಂಸ್ಥಾಪಕರಿಗೆ ನಿಲುಕದ ಇರ್ತಕ್ಕಂಥ ಈ ವಿಷಯವನ್ನ ನಮ್ಮ ದೃಷ್ಟಿಕೋನಕ್ಕೆ ಒಟ್ಟಾಗಿ ಇಲ್ಲಿ ಹೇಳ್ತಕ್ಕಂಥ ಕೆಲಸ ಏನಂದ್ರೆ ಕಾಯಕವೇ ಕೈಲಾಸ. ನಮ್ಮ ಬಸವಣ್ಣರು ತುಂಬಾ ಚೆನ್ನಾಗಿ ಹೇಳಿದ್ರೆ, ಅವೆಲ್ಲ ಬಿಟ್ಬಿಡಿ, ಕಾಯಕವೇ ಕೈಲಾಸ. ನಿಮ್ಮ ಕಾಯಕದಲ್ಲಿ ನಿಮ್ಮ ಧರ್ಮವನ್ನ ಕಾಣಿ, ನಿಮ್ಮ ಕೆಲಸದಲ್ಲಿ ನಿಮ್ಮ ಸೇವೆಯಲ್ಲಿ ಧರ್ಮವನ್ನ ಕಾಣಿ ಅಂತಂದ್ರೆ, ಆ ದೇವರನ್ನ ಕಾಣಿ ಅಂತಂದ್ರೆ, ಆ ದೇವರನ್ನ ಕಾಣ್ತಕ್ಕಂಥ ಈ ಕೆಲಸವನ್ನ ಮುಂದುವರ್ಸ್ಕೊಂಡು ನಾವೆಲ್ಲರೂ ಹೋಗೋಣ ಅಂತ ಹೇಳ್ತಾ, ಇವತ್ತಿನ ಒಂದು ಚರ್ಚೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ತುಂಬಾ ಚೆನ್ನಾಗಿ ತಮ್ಮ ಸಿದ್ಧಾಂತವನ್ನ ಮಂಡನೆ ಮಾಡಿದ್ದೀರಾ. ನಮ್ಮ ಶ್ರೀ ಬಸವ ಟಿವಿಯ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಚರ್ಚೆ. ಭಾರತದ ಮುಕ್ಕೋಟಿ ದೇವರುಗಳು ಇರೋದು ನಿಜಾನ ಸುಳ್ಳ ಅಂತಕ್ಕಂಥ ಈ ವಾದದಲ್ಲಿ ಸಾಕಷ್ಟು ಧಾರ್ಮಿಕ ಭಾವನೆಗಳನ್ನು ನಾವು ಅದನ್ನು ಎತ್ತಿ ಹಿಡಿದ್ವಿ. ಇಲ್ಲಿ ಧಾರ್ಮಿಕ ಭಾವನೆಗಳನ್ನು ಕಲುಷಿತಗೊಳಿಸ್ತಕ್ಕಂಥ ಉದ್ದೇಶ ನಮ್ಮದಾಗಿರಲಿಲ್ಲ. ಧಾರ್ಮಿಕ ಭಾವನೆಗಳ ಜೊತೆಗೆ ಯಾವ್ಯಾವುದು ಮೌಢ್ಯ, ಯಾವ್ಯಾವುದು ಮೌಢ್ಯವಲ್ಲ, ದೇವರು ಎಲ್ಲಿದ್ದಾನೆ, ದೇವರ ಸ್ವರೂಪವೇನು, ಅವನ ಅಸ್ತಿತ್ವ ಏನು ಅಂತಕ್ಕಂಥ ಒಂದು ವಿಮರ್ಶಾತ್ಮಕ ದೃಷ್ಟಿಕೋನದೊಂದಿಗೆ ಇದನ್ನು ನೀವು ತೆಗೆದುಕೊಳ್ಬೇಕೇ ಹೊರತು ಇಲ್ಲಿ ಯಾವುದೇ ಆಗಿರ್ತಕ್ಕಂಥ ವಾಸ್ತವ ಅಂಶ ನಮ್ಮ ಎರಡೂ ತಂಡದ ದೃಷ್ಟಿಕೋನದಲ್ಲಿ ಯಾವುದೇ ಒಂದು ಧಾರ್ಮಿಕ ಭಾವನೆಗಳನ್ನ ಕೆರಳಿಸೋದು ಅಲ್ಲ, ಅಥವಾ ಅವ್ರು ನಂಬಿರ್ತಕ್ಕಂಥ ದೇವರುಗಳನ್ನ ತೆಗಳೋದು ಕೂಡ ಇದಾಗಿರಲಿಲ್ಲ. ಇಲ್ಲಿ ಇದೊಂದು ಚರ್ಚೆ, ಇದೊಂದು ಸಾಮಾನ್ಯೀಕರಣವಾಗಿರ್ತಕ್ಕಂಥ ಒಂದು ಅಂಶದ ರೀತಿಯಲ್ಲಿ ಇದನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಬಹುಶಃ ಇಂದಿನ ಒಂದು ಚರ್ಚೆ ನಿಮ್ಮೆಲ್ಲರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ತಂದು ಕೊಟ್ಟಿದೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲೂ ಕೂಡ ಇಂಥ ಹಲವಾರು ವಿಷಯದೊಂದಿಗೆ ನಿಮ್ಮ ಮುಂದೆ ಇರ್ತೀವಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.